ವಂದನೆಗಳು ಆಂಟಿ, ಧನ್ಯವಾದಗಳು. ಕಣ್ಮುಚ್ಚಿ ಪ್ರಿಯರೇ, ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡಿ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ನಮ್ಮೆಲ್ಲರ ಜೀವನದಲ್ಲಿ ಇನ್ನೊಂದು ದಿವಸವನ್ನು ಕೊಟ್ಟಿದ್ದೀರಾ ತಂದೆ. ಇಲ್ಲಿವರೆಗೂ ನೀವು ಮಾಡಿರುವಂತಹ ಎಲ್ಲ ಮೇಲಿಗೆ ಕೃತಜ್ಞತೆ ಹೇಳ್ತಾ, ಅದೆಲ್ಲಕ್ಕೂ ಸಹ ನಮ್ಮ ಜೀವನದುದ್ದಕ್ಕೂ ಸಹ ನಾವು ಅದೆಲ್ಲ ನೆನಪಿಟ್ಕೊಳ್ಳುವಂತವರಾಗಿ, ಪ್ರತಿಯೊಂದಕ್ಕೂ ಸಹ ಪ್ರತಿನಿತ್ಯವೂ ನಿಮ್ಮ ಕೃತಜ್ಞತೆ ಹೇಳುವಂತವರಾಗಿ, ನಿಮ್ಮ ಸಹವಾಸದಲ್ಲಿ, ನಿಮ್ಮ ಅನ್ಯೋನ್ಯತೆಯಲ್ಲಿ, ನಿಮ್ಮ ಪ್ರೀತಿಯಲ್ಲಿ ಶಾಶ್ವತವಾಗಿರುವಂತಹ ಮಕ್ಕಳಾಗುವಂತೆ ನಮಗೆ ಬೇಕಾಗಿರುವಂತಹ ಬಲವನ್ನ ಶಕ್ತಿಯನ್ನು ಕೊಟ್ಟು ನಡೆಸಿ. ನಾವೆಲ್ಲರೂ ಸೇರಿ ನಿಮ್ಮ ಮಾತುಗಳನ್ನು ಆಲೋಚನೆ ಮಾಡಿ ಅರ್ಥ ಮಾಡ್ಕೋಬೇಕಾದ್ರೆ ತಂದೆ, ಈಗ ನಮ್ಮೆಲ್ಲರ ಜೊತೆ ನೀವಿದ್ದು ಹೇಳ್ತಿರುವಂತಹ ನಮಗೆ ಪರಿಶುದ್ಧಾತ್ಮದ ಸಹಾಯವನ್ನು ಕೇಳ್ತಿರುವಂತಹ ನಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ, ಆಮೆನ್. ಪ್ರಿಯವಾದ ದೇವ ಜನರೇ, ಇವತ್ತು ನಾವು ಇನ್ನೊಂದು ಸಾಮ್ಯ ರೂಪವನ್ನ ನೋಡ್ತಿದ್ವಿ ಸತ್ಯವೇದದಿಂದ. ಇಷ್ಟು ದಿನ ನಾವು ಆಲೋಚನೆ ಮಾಡದೇ ಇರುವಂತಹ ಇನ್ನೊಂದು ಸಾಮ್ಯ ರೂಪವನ್ನ ಸತ್ಯವೇದದಿಂದ ನೋಡ್ಲಿಕ್ಕೆ ಹೊರಟಿದ್ವಿ. ಹಾಗಾದ್ರೆ ಈ ಮುಂಚೆ ಒಂದ್ ವೇಳೆ ಸಾಮ್ಯ ರೂಪ 10ನೇ ಭಾಗ ಅಥವಾ 11ನೇ ಭಾಗ ಅಥವಾ 9ನೇ ಭಾಗ ನೀವು ನೋಡಿದ್ದೀರಾ ಅಂತ ಹೇಳಿದ್ರೆ, ಇದು ನೆಕ್ಸ್ಟ್ ಪಾರ್ಟ್ ಆಗಿ ಬರ್ಕೊಳ್ಳಿ. ಸಾಮ್ಯ ರೂಪ 12 ಅಥವಾ 11 ಅಂತ ಹೇಳಿ ಬರ್ಕೊಳ್ಳಿ. ಹಾಗಾದ್ರೆ ಯಾವ ಸಾಮ್ಯ ರೂಪವನ್ನ ನೋಡ್ತಿದೀವಿ ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ಈ ಸಾಮ್ಯ ರೂಪವನ್ನು ಓದಿದ್ರೆ ಫಸ್ಟ್ ಟೈಮ್ ನಿಜವಾಗ್ಲೂ ಅರ್ಥ ಆಗೋದಿಲ್ಲ. ಆ ರೀತಿಯಾಗಿರುವಂತಹ ಒಂದು ಸಾಮ್ಯ ರೂಪವನ್ನ ಪಿಕ್ ಮಾಡಿದ್ದೀವಿ ಇವತ್ತಿಗೋಸ್ಕರ. ಓಕೆ, ಈಗ ಸಾಮ್ಯ ರೂಪದ ವಚನಗಳನ್ನ ಹೇಳ್ತೀವಿ. ಸತ್ಯವೇದ ಓದುವಂತವ್ರು ಓದ್ತಾರೆ, ಉಳಿದಂತವರೆಲ್ಲರೂ ಸಹ ದಯವಿಟ್ಟು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, ಅಥವಾ ನಮ್ಮ ಸತ್ಯವೇದಗಳನ್ನು ನೋಡ್ಕೊಳ್ಳಿ. ಅದಾದ ನಂತರ ಆ ಸಾಮ್ಯ ರೂಪ ಏನಾಗಿರ್ಬೋದು ಅನ್ನುವಂತ ಪ್ರಶ್ನೆ ಏನು ಬರುತ್ತೆ. ಓಕೆ, ಪ್ರಪ್ರಥಮವಾಗಿ ಲೂಕನು ಬರೆದ ಸುವಾರ್ತೆ. ಇಷ್ಟಕ್ಕೂ ಈ ಸಾಮ್ಯ ರೂಪದ ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ಸಾಮ್ಯ ರೂಪ ಮತ್ತಾಯನು ಬರೆದ ಸುವಾರ್ತೆಯಲ್ಲೂ ಇದೆ, ಮಾರ್ಕನು ಬರೆದ ಸುವಾರ್ತೆಯಲ್ಲೂ ಇದೆ. ಇದೇ ಸಾಮ್ಯ ರೂಪ ಲೂಕನು ಬರೆದ ಸುವಾರ್ತೆಯಲ್ಲೂ ಇದೆ. ಓಕೆ, ನೋಡೋಣ ಏನು ಇಷ್ಟಕ್ಕೂ ಸಾಮ್ಯ ರೂಪ ಅಂತ ಹೇಳಿ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 21ನೇ ವಚನ. 11:21. ಒಬ್ಬ ಬಲಿಷ್ಠನು ಸರ್ವಾಯುಧಗಳನ್ನು ಧರಿಸಿಕೊಂಡು ತನ್ನ ಮನೆಯನ್ನು ಕಾಪಾಡಿಕೊಂಡಿರುವಾಗ ಅವನ ವಸ್ತುಗಳು ಭದ್ರವಾಗಿಯೇ ಇರುವವು. ಆದರೆ ಅವನಿಗಿಂತ ಬಲಿಷ್ಠನು ಬಂದು ಅವನನ್ನು ಸೋಲಿಸಿದ ಮೇಲೆ ಆ ಮೊದಲಿನವನು ನೆಚ್ಚಿಕೊಂಡಿದ್ದ ಆಯುಧಗಳನ್ನೆಲ್ಲ ತೆಗೆದುಕೊಂಡು ತಾನು ಸುಲಿಗೆ ಮಾಡಿದ್ದನ್ನು ಹಂಚಿಕೊಡುವನು. ಅಷ್ಟೇ ಸಾಮ್ಯ ರೂಪ ಮುಗ್ದೋಯ್ತು. ಅರ್ಥ ಆಯ್ತಾ ನಮಗೆ? ಇನ್ನೊಂದ್ಸರಿ ಓದ್ತಿದ್ದೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಇದಾದ್ಮೇಲೆ ನೀವೇ ಹೇಳ್ಬೇಕು ಈ ಸಾಮ್ಯ ರೂಪ ಏನು ಅಂತ ಹೇಳಿ. ಒಬ್ಬ ಬಲಿಷ್ಠನು 21ನೇ ವಚನದಿಂದ, ಒಬ್ಬ ಬಲಿಷ್ಠನು ಸರ್ವಾಯುಧಗಳನ್ನು ಧರಿಸಿಕೊಂಡು ತನ್ನ ಮನೆಯನ್ನು ಕಾಪಾಡಿಕೊಂಡಿರುವಾಗ ಅವನ ವಸ್ತುಗಳು ಭದ್ರವಾಗಿಯೇ ಇರುವವು. ಆದರೆ ಅವನಿಗಿಂತ ಬಲಿಷ್ಠನು ಬಂದು ಅವನನ್ನು ಸೋಲಿಸಿದ ಮೇಲೆ ಆ ಮೊದಲಿನವನು ನೆಚ್ಚಿಕೊಂಡಿದ್ದ ಆಯುಧಗಳನ್ನೆಲ್ಲ ತೆಗೆದುಕೊಂಡು ತಾನು ಸುಲಿಗೆ ಮಾಡಿದ್ದನ್ನು ಹಂಚಿಕೊಡುವನು. ನಿಮ್ಗೆ ಅರ್ಥ ಆಯ್ತಾ ಸಾಮ್ಯ ರೂಪ ಏನು ಅಂತ ಹೇಳಿ? ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿ ವಾಸ ಮಾಡ್ತಿದ್ದಾನಂತೆ. ಇನ್ನೊಬ್ಬ ವ್ಯಕ್ತಿ ಬಂದು ಆ ಮನೆಯಲ್ಲಿರುವಂತಹ ವ್ಯಕ್ತಿಯನ್ನ ಸೋಲಿಸಿ ಆಕ್ರಮಿಸಿಕೊಂಡು ಆ ಮನೆಯಲ್ಲಿರುವಂತಹ ಏನಂತ ಹೇಳ್ಬೋದು, ವಸ್ತುಗಳಾಗಿರ್ಬೋದು ಅಥವಾ ಏನೇನು ಬಂಧಿಸಿಟ್ಟಿದ್ದಾನಲ್ವಾ ಈ ವ್ಯಕ್ತಿ, ಅದನ್ನೆಲ್ಲ ಮತ್ತೆ, ಅಥವಾ ಆ ಮನೆಯಲ್ಲಿ ಯಾರಾದ್ರೂ ಮನುಷ್ಯರು ಇರ್ತಾರೆ ಅಂತ ಅನ್ಕೊಳ್ಳಿ, ಮನೆಯಲ್ಲಿರುವಂತಹ ಐಟಮ್ಗಳು ಅಂತ ಅನ್ಕೊಳ್ಳಿ. ಆ ಮನುಷ್ಯನ ಯಾವಾಗ ಕೊಲ್ತಾನೋ ಆಗೆಲ್ಲ ಐಟಮ್ಗಳು ಸಹ ಈಗ ಯಾರು ಬಂದ್ ಆಕ್ರಮಿಸ್ಕೋತಾರೋ ಆ ಮನುಷ್ಯನ ಕಂಟ್ರೋಲ್ ಬಂದ್ಬಿಡುತ್ತಂತೆ. ಹೌದಲ್ವಾ? ನೀವು ಅದನ್ನೇ ಓದ್ಕೊಂಡಿದ್ದು. ಆ ಮನುಷ್ಯನ ಅಥಾರಿಟಿಯಿಂದ ಹೋಗಿ ಮನುಷ್ಯನಿಗೆ ಬಂದ್ಬಿಡ್ತಾರೆ. ಅದೇ ನಾವು ಅಲ್ಲಿ ಓದ್ಕೊಂಡಂತಹ ಸಾಮ್ಯ ರೂಪ ಹೇಳುವಂತಹ. ಇನ್ನೊಂದ್ಸರಿ ಓದ್ತಿದ್ದೀನಿ, ಬೇಕಾದ್ರೆ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಒಬ್ಬ ಬಲಿಷ್ಠನು ಸರ್ವಾಯುಧಗಳನ್ನು ಧರಿಸಿಕೊಂಡು ತನ್ನ ಮನೆಯನ್ನು ಕಾಪಾಡಿಕೊಂಡಿರುವಾಗ ಅವನ ವಸ್ತುಗಳು ಭದ್ರವಾಗಿ ಇರುವವು. ಆದರೆ ಅವನಿಗಿಂತ ಬಲಿಷ್ಠನು ಬಂದು ಅವನನ್ನು ಸೋಲಿಸಿದ ಮೇಲೆ ಆ ಮೊದಲಿನವನು ನೆಚ್ಚಿಕೊಂಡಿದ್ದ ಆಯುಧಗಳನ್ನೆಲ್ಲ ತೆಗೆದುಕೊಂಡು ತಾನು ಸುಲಿಗೆ ಮಾಡಿದ್ದನ್ನು ಹಂಚಿಕೊಡುವನು. ಅಂದ್ರೆ ಯಾರೋ ಬಂದು ಸುಲಿಗೆ ಮಾಡ್ತಿದಾರಂತೆ ಆ ಮನೆಗೆ. ಒಬ್ಬ ವ್ಯಕ್ತಿ ಒಂದು ಮನೆಯಲ್ಲಿ ಈಗಾಗ್ಲೇ ಇದ್ದಾನೆ. ಓಕೆ, ಈಗ ಇನ್ನೊಬ್ಬ ವ್ಯಕ್ತಿ ಬಂದು ಆ ಮನೆಯಲ್ಲಿರುವಂತಹ ವ್ಯಕ್ತಿಯನ್ನ ಸೋಲಿಸಿ ಆ ಮನೆಯಲ್ಲಿರುವಂತಹದನ್ನೆಲ್ಲ ಸುಲಿಗೆ ಮಾಡ್ತಿದ್ದಾನಂತೆ. ಈ ಮಾತಿಗೆ, ಈ ಸಾಮ್ಯ ರೂಪಕ್ಕೆ ಅರ್ಥ ಏನು? ನಿಮ್ಗೇನ್ ಅರ್ಥ ಆಯ್ತು ಅದನ್ನ ಹೇಳಿ, ತೊಂದ್ರೆ ಇಲ್ಲ. ಒಬ್ಬ ಮನುಷ್ಯನು ಅಂದ್ರೆ ದೇವ ಮನುಷ್ಯನು, ಆತನು ಸರ್ವ ಆಯುಧ ಅಂದ್ರೆ ದೇವರ ವಾಕ್ಯ ಧರಿಸಿಕೊಂಡಿದ್ದಾಗ ಶತ್ರು ಆತನ ಸೈನ್ಯ ಬಂದು ಆ ವಾಕ್ಯಗಳನ್ನೆಲ್ಲ ಕದ್ದುಕೊಂಡು ಹೋಗಿ ತನ್ನ ಪರಿವಾರದವರಿಗೆ ಹಂಚಿಕೊಡುತ್ತಾನೆ ಅಂತ ಅನ್ಸುತ್ತೆ.
ಓಕೆ, ನಮಗೆ ಒಂದು ಉತ್ತರ ಸಿಕ್ತು. ಸಂತೋಷ. ಏನ್ ಉತ್ತರ ಅಂತ ಹೇಳಿ, ಸರಿಯಾದ ಉತ್ತರ ಅಂತ ಹೇಳಿ ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ. ಇನ್ನು ಯಾರಾದ್ರೂ ಹೇಳ್ತೀರಾ? ಆ ಮನೆಯಲ್ಲಿದ್ದವನು ಸೈತಾನನ್ ಹೇಳಿ ಎಲ್ಲವನ್ನು ಧರಿಸಿಕೊಂಡು ಈ ಲೋಕವನ್ನೇ ಸಂಪಾದಿಸಿಕೊಂಡಿದ್ದಾನೆ. ಆದರೆ ಲೋಕಕ್ಕೆ ಯೇಸು ಕ್ರಿಸ್ತನು ಬಂದು ಆತನನ್ನು ಸೋಲಿಸಿ ಆತನಿಂದ ಎಲ್ಲವನ್ನು ತೆಗೆದುಕೊಂಡು ನಮಗೆ ಹಂಚಿಕೊಟ್ಟಿದ್ದಾನೆ. ಓಕೆ, ಓಕೆ. ಹಾಗಿದ್ರೆ ನಿಮ್ಮಲ್ಲಿ ಒಬ್ರು ಆ ಮನೇಲಿರುವಂತವ್ರು ಯೇಸು ಕ್ರಿಸ್ತರು ಅಂತ ಹೇಳಿ ಹೇಳಿದ್ರು, ದೇವ ಮನುಷ್ಯನು ಅಂತ ಹೇಳಿ ಹೇಳಿದ್ರು, ಕ್ಷಮಿಸಿ. ಇನ್ನೊಬ್ಬರು ಆ ಮನೇಲಿರುವಂತವ್ರು ಆ ಮನೇಲಿರುವಂತವನು ಸೈತಾನನು ಅಂತ ಹೇಳಿ ಹೇಳಿದ್ದಾರೆ. ಓಕೆ, ಎರಡು ಉತ್ತರ ಸಿಕ್ತು. ಇನ್ನು ಏನಾದ್ರು ಉತ್ತರಗಳಿದೆಯಾ? ಯಾರಾಗಿರ್ಬೋದು? ಇಷ್ಟಕ್ಕೂ ಮನೇಲಿರುವಂತವ್ರು ಯಾರು? ಹೊರಗಡೆಯಿಂದ ಬಂದು ಮತ್ತೆ ಮನೇಲಿರುವಂತವ್ರನ್ನ ಸೋಲಿಸಿ ಮತ್ತೆ ಅಲ್ಲಿಂದ ಎಲ್ಲ ಲೂಟಿ ಮಾಡುವಂತಹದ್ದು ಅಥವಾ ಕೊಳ್ಳೆ ಹೊಡೆಯುವಂತಹದ್ದು ಅಂದ್ರೆ ಏನು? ಬೇಕಾ? ಹಾಗೆ ಯೋಚನೆ ಮಾಡ್ತೀರಿ. ಮಾರ್ಕನು ಬರೆದ ಸುವಾರ್ತೆ ಮತ್ತೆ ಇವಾಗ ಲೂಕನು ಬರೆದ ಸುವಾರ್ತೆಯಲ್ಲಿರುವಂತಹ ಸಂದರ್ಭವನ್ನು ಓದಿದೀವಿ. ಈಗ ಹೋಗಿ ಇಮಿಡಿಯೇಟ್ ಆಗಿ ಮತ್ತಾಯನು ಬರೆದ ಸುವಾರ್ತೆಯಲ್ಲಿರುವಂತಹ ಇದೇ ಸಾಮ್ಯ ರೂಪವನ್ನ, ಮಾರ್ಕನು ಬರೆದ ಸುವಾರ್ತೆಯಲ್ಲಿರುವಂತಹ ಇದೇ ಸಾಮ್ಯ ರೂಪವನ್ನ ಓದ್ಕೊಂಡು ಮತ್ತೆ ಬರೋಣ. ಅವಾಗ ಮತ್ತೆ ಏನಾದ್ರು ಚೇಂಜ್ ಆಗತ್ತಾ ಅಥವಾ ಮತ್ತೆ ಏನಾದ್ರು ಹೊಸದಾಗಿ ನಿಮ್ ಮನ್ಸಿಗೆ ಬರುತ್ತಾ ಅಂತ ಹೇಳಿ. ಓಕೆ, ಈಗ ಮತ್ತಾಯನು ಬರೆದ ಸುವಾರ್ತೆ ಹೋಗೋಣ ಒಂದ್ಸಾರಿ. ಇದನ್ನೇ ಓದ್ಕೊಂಡ್ ಬರ್ಲಿಕ್ಕೆ ಇದೇ ಸಾಮ್ಯ ರೂಪವನ್ನು ಅಲ್ಲಿ ಯಾವ ತರ ಬರ್ಸಿದಾರೆ ಅಂತ ಹೇಳಿ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ. ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 29ನೇ ವಚನ. ಇದಲ್ಲದೆ ಒಬ್ಬನು ಮೊದಲು ಬಲಿಷ್ಠನನ್ನು ಕಟ್ಟಿ ಹಾಕದೆ ಆ ಬಲಿಷ್ಠನ ಮನೆಯನ್ನು ಒಕ್ಕು ಅವನ ಸೊತ್ತನ್ನು ಸುಲುಕೊಳ್ಳುವುದು ಹೇಗೆ? ಕಟ್ಟಿ ಹಾಕಿದ ಮೇಲೆ ಅವನ ಮನೆಯನ್ನು ಸುಲುಕೊಂಡಾನು. ಇದಲ್ಲದೆ ಒಬ್ಬನು ಮೊದಲು ಬಲಿಷ್ಠನನ್ನು ಕಟ್ಟಿ ಹಾಕದೆ ಆ ಬಲಿಷ್ಠನ ಮನೆಯನ್ನು ಹೊಕ್ಕು ಅವನ ಸೊತ್ತನ್ನು ಸುಲುಕೊಳ್ಳುವುದು ಹೇಗೆ? ಕಟ್ಟಿ ಹಾಕಿದ ಮೇಲೆ ಅವನ ಮನೆಯನ್ನು ಸುಲುಕೊಂಡಾನು. ಎಷ್ಟೇ ಈ ಸಾಮ್ಯ ರೂಪ. ಅಲ್ಲಿ ಲೂಕನು ಬರೆದ ಸುವಾರ್ತೆಯಲ್ಲಿ ಸ್ವಲ್ಪ ವಿಸ್ತೃತವಾಗಿತ್ತು, ಇಲ್ಲಿ ಇನ್ನೂ ಸ್ವಲ್ಪ ಕನ್ಸ್ಟ್ರೆಂಟ್ ಆಗಿ, ಸ್ಟ್ರಿಕ್ಟ್ ಆಗಿ ವರ್ಡ್ ಕೌಂಟ್ ಎಲ್ಲ ನೋಡ್ಕೊಂಡು ಚಿಕ್ಕದಾಗಿ ಬರ್ಸಿದಾರೆ ಅದನ್ನ. ಹೌದಾ? ಇಲ್ಲಿ ಬರ್ಸಿರುವಂತಹದ್ದು ಇಷ್ಟಕ್ಕೂ ಒಬ್ಬ ಮನುಷ್ಯನು ಇನ್ನೊಂದು ಮನೆಗೆ ಹೋಗಿ ಆ ಮನೇಲಿರುವಂತವನನ್ನ ಕಟ್ಟಿ ಹಾಕದೆ ಹೆಂಗೆ ಆ ಮನೇಲಿರುವಂತಹದನ್ನೆಲ್ಲ ಕೊಳ್ಳೆ ಹೊಡೆಯುವಂತಹದ್ದು ಅಥವಾ ತಗೊಳ್ಳುವಂತಹದ್ದು? ಫಸ್ಟ್ ಮನೆಗೆ ಹೋಗಿ ಆ ಮನೆ ಓನರ್ನ ಕಟ್ಟಿ ಹಾಕಿ ಆಮೇಲೆ ಅಲ್ವಾ, ಅಥವಾ ಓನರು ಅಥವಾ ಮನೇಲಿ ಯಾರಿದಾರೋ ಅವ್ರನ್ನೆಲ್ಲ ಕಟ್ಟಿ ಹಾಕಿ ಅದಾದ್ಮೇಲೆ ಅಲ್ವಾ ಮನೇಲಿರುವಂತ ಐಟಮ್ಗಳನ್ನ ಎತ್ಕೊಂಡ್ ಬರ್ಲಿಕ್ಕೆ ಆಗುವಂತಹದ್ದು. ಅದು ಇಲ್ಲಿ ಹೇಳಿರುವಂತಹದ್ದು. ನಿಜನಾ? ಇನ್ನೊಂದ್ಸರಿ ಓದೋಣ ಅದನ್ನೇ. ಇದಲ್ಲದೆ ಒಬ್ಬನು ಮೊದಲು ಬಲಿಷ್ಠನನ್ನು ಕಟ್ಟಿ ಹಾಕದೆ ಆ ಬಲಿಷ್ಠನ ಮನೆಯನ್ನು ಹೊಕ್ಕು ಅವನ ಸೊತ್ತನ್ನು ಸುಲುಕೊಳ್ಳುವುದು ಹೇಗೆ? ಕಟ್ಟಿ ಹಾಕಿದ ಮೇಲೆ ಅವನ ಮನೆಯನ್ನು ಸುಲುಕೊಂಡಾನು. ಅದನ್ನು ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಓದಿದ್ವಿ. ಈಗ ಮಾರ್ಕನು ಬರೆದ ಸುವಾರ್ತೆಯನ್ನು ನೋಡೋಣ. ಇದೇ ಸಂದರ್ಭ ಮಾರ್ಕನು ಬರೆದ ಸುವಾರ್ತೆ ಹೇಗೆ ಬರ್ಸಿದ್ದಾರೆ? ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ. ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 27ನೇ ವಚನ. 3:27. ಅದಲ್ಲದೆ ಒಬ್ಬನು ಮೊದಲು ಬಲಿಷ್ಠನನ್ನು ಕಟ್ಟಿ ಹಾಕದೆ ಆ ಬಲಿಷ್ಠನ ಮನೆಯನ್ನು ಹೊಕ್ಕು ಅವನ ಸೊತ್ತನ್ನು ಸುಲುಕೊಳ್ಳುವುದಕ್ಕಾಗುವುದಿಲ್ಲ. ಕಟ್ಟಿ ಹಾಕಿದ ಮೇಲೆ ಅವನ ಮನೆಯನ್ನು ಸುಲುಕೊಂಡಾನು. ಎಕ್ಸಾಕ್ಟ್ ಆಗಿ ಸೇಮ್ ಅಲ್ವಾ ನಾವು ಹಿಂದೆ ಓದಿತ್ತು. ಈ ಸಂದರ್ಭವನ್ನು ನೀವು ಓದಿದಾಗ ಇದು ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಸಾಮ್ಯ ರೂಪ ಹೇಳಿರುವುದಕ್ಕೆ ಅನುಗುಣವಾಗಿದೆಯಾ ಅಥವಾ ಲೂಕನು ಬರೆದ ಸುವಾರ್ತೆಯಲ್ಲಿ ಸಾಮ್ಯ ರೂಪ ಹೇಳಿರುವುದಕ್ಕೆ ಅನುಗುಣವಾಗಿದೆಯಾ? ಜಾಸ್ತಿ ಮತ್ತಾಯನು ಬರೆದ ಸುವಾರ್ತೆ, ಹೌದಲ್ವಾ? ಓಕೆ, ಈಗ 3 ಕಡೆ ಓದಿದೀವಿ ಇದನ್ನ. ಇವಾಗಾದ್ರೂ ಹೇಳಿ ಇದಕ್ಕೆ ಉತ್ತರ ಏನು? ನಮ್ಮಲ್ಲಿರುವಂತ ಶಾರೀರಿಕವಾದ ವಿಷಯಗಳನ್ನು ಅದನ್ನು ತ್ಯಾಜಿಸದೆ ಮತ್ತೆ ಆತ್ಮಿಕವಾದ ವಿಷಯಗಳನ್ನು ಒಳಗೆ ತರ್ಲಿಕ್ಕಾಗಲ್ಲ. ಓಕೆ, ಹಾಗಿದ್ರೆ ಪ್ರಪ್ರಥಮವಾಗಿ ನಮ್ಮಲ್ಲಿರುವಂತಹ ಶಾರೀರಿಕ ವಿಚಾರಗಳು, ಐಹಿಕ ಆಸೆಗಳು ನಮ್ಮಿಂದ ಹೊರಟ್ರೆ ಆತ್ಮಿಕ ವಿಚಾರಗಳು ನಮ್ಮಲ್ಲಿ ಬರುತ್ತೆ ಅಲ್ವಾ? ಓಕೆ ಓಕೆ, 3 ಉತ್ತರಗಳು ಸಿಕ್ಕಿದೆ. ಇನ್ನು ಯಾರಾದ್ರೂ ಉತ್ತರ ಕೊಡ್ತೀರಾ? ಟ್ರೈ ಮಾಡ್ತೀರಾ? ನಮ್ಮ ಇಂದ್ರಿಯಗಳನ್ನೆಲ್ಲ ಬಂಧಿಸವೆ. ಏನಂಟಿ? ಇನ್ನೊಂದ್ಸರಿ ಹೇಳ್ತೀರಾ? ಕ್ಷಮಿಸಿ, ಕೇಳಿಸಿ. ನಮ್ಮ ಇಂದ್ರಿಯಗಳನ್ನೆಲ್ಲ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ನಮ್ಮ ಇಂದ್ರಿಯಗಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಓಕೆ, 4 ಉತ್ತರಗಳು. ಮನುಷ್ಯ ಆತ್ಮಗಳಂತಂದ್ರೆ ದೇವರ ಸೊತ್ತು ಅಲ್ವಾ? ಆ ಸೊತ್ತನ್ನ ನಾವು ಕಾಪಾಡ್ಕೋಬೇಕಂದ್ರೆ ಅವರನ್ನ ಅಂದ್ರೆ ಆತ್ಮನ ಬಂಧಿಸಿರುವಂತ ಸೈತಾನ ವಿರುದ್ಧವಾಗಿ ಗೆಲ್ಲುವಂತ ಶಕ್ತಿ ನಮ್ಗೆ ಇರ್ಬೇಕಂತ ಹೇಳ್ತಿದ್ರು. ಗೆಲ್ಲುವಂತ ಶಕ್ತಿ ನಮ್ಗೆ ಇರ್ಬೇಕು ಅಂತ. ಓಕೆ ಓಕೆ, ಅಷ್ಟೆಲ್ಲ ಇನ್ನು ಯಾರಾದ್ರೂ ಟ್ರೈ ಮಾಡ್ತೀರಾ? ಕೊನೆ ಚಾನ್ಸ್.
Alright. ಇಷ್ಟೊತ್ತು ಉತ್ತರ ಕೊಟ್ಟಿರುವಂತಹ ಎಲ್ಲರಿಗೂ ಸಹ ತುಂಬಾ ಹೃದಯದ ಕೃತಜ್ಞತೆಗಳು ಪ್ರಿಯರೇ. ಯಾಕಂದ್ರೆ ನೀವು ಕೊಟ್ಟಿರುವಂತಹ ಉತ್ತರ ಸರಿನೋ ತಪ್ಪು ಅಂತ ಹೇಳಿ ದಯವಿಟ್ಟು ನೋಡ್ಬೇಡಿ. ನೀವು ಮಾಡ್ತಿರುವಂತಹ ಟ್ರೈ ಅದೇನಾಗಿರ್ಬೋದು ಅಂತ ನೀವು ಆಲೋಚನೆ ಮಾಡಿ ಅದನ್ನಿಷ್ಟು ಜನರ ಮುಂದೆ ನೀವು ಹೊರ ಇಟ್ಟಿರುವಂತಹದ್ದೇ ದೊಡ್ಡ ವಿಚಾರ. ಸಾಕಷ್ಟು ಜನ ಅದನ್ನ ಹೇಳ್ಕೊಳ್ಳೋದಿಲ್ಲ, ತಪ್ಪಾದ್ರೆ ಹೆಂಗೆ ನನ್ಗೆ ಒಂಥರ ಆಗತ್ತಲ್ವಾ ಅಂತ ಹೇಳಿ. ಓಕೆ, ನೀವು ನಿಮ್ಗೆ ಗೊತ್ತಿರುವಂತಹದ್ದನ್ನ ನಿಮ್ಗೆ ಅನ್ಸಿರುವಂತಹದನ್ನ ಹೇಳಿರುವಂತಹದ್ದು ನಿಜವಾಗ್ಲೂ ತುಂಬಾ ದೊಡ್ಡ ವಿಚಾರ. ಇದರ ನಿಮಿತ್ತ ನಿಮ್ ಕೃತಜ್ಞತೆಗಳು ಉತ್ತರ ಕೊಟ್ಟಿರುವಂತಹ ಎಲ್ಲರಿಗೂ ಸಹ. ಓಕೆ, ಹಾಗಿದ್ರೆ ಏನಕ್ಕೋಸ್ಕರ ಸತ್ಯವೇದದಲ್ಲಿ ಸಾಮ್ಯ ರೂಪವನ್ನು ಬರ್ಸಿದ್ದಾರೆ? ಆ ಮನೇಲಿರುವಂತಹ ವ್ಯಕ್ತಿ ಯಾರು? ಹೊರಗಡೆಯಿಂದ ಬಂದು ಆ ಮನೇಲಿರುವಂತಹ ವ್ಯಕ್ತಿಯನ್ನ ಕಟ್ಟಾಕದವ್ರು ಯಾರು? ಕಟ್ಟಾಕಿ ಮತ್ತೆ ಅಲ್ಲಿರುವಂತಹದ್ದೆಲ್ಲ ಸುಲಿಗೆ ಮಾಡ್ಕೊಂಡಂತವರು ಅಥವಾ ಕೊಳ್ಳೆ ಹೊಡೆದಂತವರು, ಅಲ್ಲಿರುವಂತಹದನ್ನೆಲ್ಲ ತಗೊಂಡಂತವ್ರು ಯಾರು? ಇದೇ ನಾವು ತಿಳ್ಕೊಬೇಕಾಗಿರುವಂತಹದ್ದಲ್ವಾ? ಓಕೆ, ಒಂದೊಂದಾಗಿ ನೋಡ್ತಾ ಹೋಗೋಣ. ಪ್ರಪ್ರಥಮವಾಗಿ ಲೂಕನು ಬರೆದ ಸುವಾರ್ತೆಯನ್ನ ಇನ್ನೊಂದ್ಸಾರಿ ಹೋಗಿ ಲೂಕನು ಬರೆದ ಸುವಾರ್ತೆಗೆ ಸಾಮ್ಯ ರೂಪವನ್ನ ಇನ್ನೊಂದು ಸಾರಿ ಓದಿ ಶುರು ಮಾಡೋಣ ನಮ್ಮ ಎಕ್ಸ್ಪ್ಲನೇಷನ್ ಅನ್ನ. ಯಾಕಂದ್ರೆ ಅಲ್ಲಿರುವಂತಹ ಪ್ರತಿ ಪದ ನಮಗೆ ನೆನಪಿದ್ರೆ ಸಾಮ್ಯ ರೂಪ ಅರ್ಥ ಮಾಡ್ಕೊಳ್ಳುವಂತಹ ತುಂಬಾ ಈಸಿ. ಇನ್ನೊಂದ್ಸಾರಿ ಲೂಕನು ಬರೆದ ಸುವಾರ್ತೆಗೆ ಹೋಗಿ ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 21ನೇ ವಚನ. 11-21. ಒಬ್ಬ ಬಲಿಷ್ಠನು ಸರ್ವಾಯುಧಗಳನ್ನು ಧರಿಸಿಕೊಂಡು ತನ್ನ ಮನೆಯನ್ನು ಕಾಪಾಡಿಕೊಂಡಿರುವಾಗ ಅವನ ವಸ್ತುಗಳು ಭದ್ರವಾಗಿಯೇ ಇರುವವು. ಆದರೆ ಅವನಿಗಿಂತ ಬಲಿಷ್ಠನು ಬಂದು ಅವನನ್ನು ಸೋಲಿಸಿದ ಮೇಲೆ ಆ ಮೊದಲಿನವನು ನೆಚ್ಚಿಕೊಂಡಿದ್ದ ಆಯುಧಗಳನ್ನೆಲ್ಲ ತೆಗೆದುಕೊಂಡು ತಾನು ಸುಲಿಗೆ ಮಾಡಿದ್ದನ್ನು ಹಂಚಿಕೊಡುವನು. ಒಬ್ಬ ಬಲಿಷ್ಠನು ಸರ್ವಾಯುಧಗಳನ್ನು ಧರಿಸಿಕೊಂಡು ತನ್ನ ಮನೆಯನ್ನು ಕಾಪಾಡಿಕೊಂಡಿರುವಾಗ ಅವನ ವಸ್ತುಗಳು ಭದ್ರವಾಗಿಯೇ ಇರುವವು. ಅಂದ್ರೆ ಆ ಮನೇಲಿರುವಂತವನು ಈಗಾಗ್ಲೇ ಮನೇಲಿರುವಂತವನು ಬಲಿಷ್ಠನಂತ, ಹೌದಲ್ವಾ? ಅದೇ ಅಲ್ವನು ಓದ್ಕೊಂಡಂತಹದ್ದು. ಈಗಾಗ್ಲೇ ಆ ಮನೇಲಿರುವಂತವನು ಬಲಿಷ್ಠನು. ಓಕೆ, ಈಗ ಈ ಬಲಿಷ್ಠನು ಯಾರ್ಯಾರಾಗಿರುವಂತಹ ಪಾಸಿಬಿಲಿಟೀಸ್ ಇರುತ್ತೆ ಅಂತ ಪಟ್ಪಟ್ ಅಂತ ಹೇಳಿ. ಯಾರ್ಯಾರಾಗಿರುವಂತಹ ಅವಕಾಶಗಳಿರುತ್ತೆ. ಈ ಬಲಿಷ್ಠನು ಯಾರ್ಯಾರಾಗಿರಬಹುದು? ಪಾಸಿಬಿಲಿಟೀಸ್, ಬರೀ ಪಾಸಿಬಿಲಿಟೀಸ್ ಹೇಳಿ. ಅದ್ರಲ್ಲಿ ನಾವು ಸ್ಟ್ರೀಮ್ ಲೈನ್ ಮಾಡ್ತಾ ಕೊನೆಗೆ ಸರಿಯಾಗಿರುವಂತಹ ಪಾಸಿಬಿಲಿಟಿ ಹತ್ರ ಬರೋಣ. ಯಾರ್ಯಾರಾಗಿರ್ಬೋದು ಈ ಬಲಿಷ್ಠನು? ಈಗಾಗಲೇ ಮನೇಲಿರುವಂತಹ ಬಲಿಷ್ಠನು ಯಾರ್ಯಾರಾಗಿರ್ಬೋದು? ಶತ್ರು ಆಗಿರುವ ಸೈತಾನನಾಗಿರ್ಬೋದು ಪ್ರಪ್ರಥಮವಾಗಿ. ನೆಕ್ಸ್ಟ್ ಯಾರು ಆಗಿರ್ಬೋದು? ಭಕ್ತನಾಗಿರ್ಬೋದು, ದೇವರಾಗಿರ್ಬೋದು, ಹೌದಾ ಇಲ್ವಾ? ಯಾಕಂದ್ರೆ ಬಲಿಷ್ಠನು ಅಂತ ಹೇಳಿದ್ರೆ ನಾವು ಸತ್ಯವೇದದಲ್ಲಿ, ಯಾಕಂದ್ರೆ ದೇವರ ಬಗ್ಗೆ ನಾವು ದೇವರಿಗಿರುವಂತಹ ಹೆಸರುಗಳನ್ನ ಓದ್ಕೋಬೇಕಾದ್ರೆ ಸರ್ವಶಕ್ತನು ಅಂತ ಹೇಳಿ ಓದ್ಕೊಳ್ತೀವಿ, ಸೈನ್ಯಕ್ಕೆ ಅಧಿಪತಿ ಅಂತ ಹೇಳಿ ಓದ್ಕೊಳ್ತೀವಿ, ಹೌದಲ್ವಾ? ಈ ಕಡೆ ದೇವರು ಆ ಮನೇಲಿರುವಂತಹ ಬಲಿಷ್ಠನು ದೇವರಾಗಿರ್ಬೋದು, ಆ ಮನೇಲಿರುವಂತಹ ಬಲಿಷ್ಠನು ಸೈತಾನನು ಆಗಿರಬಹುದು, ಆ ಮನೇಲಿರುವಂತಹ ಬಲಿಷ್ಠನು ಒಬ್ಬ ಭಕ್ತನು ಬೇಕಾದ್ರೂ ಆಗಿರ್ಬೋದು. ಓಕೆ, ಈಗ ಇಷ್ಟು ಪಾಸಿಬಿಲಿಟೀಸ್ ಅನ್ನ ನೋಡ್ತಾ ಇದರಲ್ಲಿ ಯಾವ್ದು ಸರಿಯಾಗಿರುವಂತಹದ್ದು ಅಂತ ಹೇಳಿ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಕೆಳಗಡೆ ಭಾಗವನ್ನ, ಅದೇ ಸಾಮ್ಯ ರೂಪದ ಕೆಳಗಡೆ ಭಾಗವನ್ನ ಇನ್ನೊಂದ್ಸರಿ ಓದಿದ್ರೆ ಕ್ಲಾರಿಟಿ ಬಂದ್ಬಿಡುತ್ತೆ. 22ನೇ ವಚನವನ್ನ ಓದೋಣ. ಈಗಾಗ್ಲೇ ಮನೇಲಿ ಒಬ್ಬ ಬಲಿಷ್ಠನಿದಾನಂತೆ. 22ನೇ ವಚನದಲ್ಲಿ ಏನ್ ಹೇಳ್ತಿದ್ದಾರೆ? ಆದರೆ ಅವನಿಗಿಂತ ಬಲಿಷ್ಠನು ಬಂದು ಅಂದ್ರೆ ಈಗಾಗ್ಲೇ ಮನೇಲಿ ಇದಾನಲ್ವಾ ಬಲಿಷ್ಠನು, ಅವನಿಗಿಂತ ಇನ್ನೊಬ್ರು ಬಲಿಷ್ಠರಿದಾರಂತೆ, ಅವ್ರು ಬರ್ತಿದಾರಂತೆ ಇವಾಗ, ಹೌದಾ? ಹಾಗಾದ್ರೆ ಆ ಮನೇಲಿರುವಂತಹ ಬಲಿಷ್ಠನು ಯಾರಾಗ್ಲಿಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳಿ ನೀವು ಹೇಳಿ. ಈಗ ಆ 3 ಜನರಲ್ಲಿ ಯಾರಾಗ್ಲಿಕ್ಕೆ ಚಾನ್ಸ್ ಇಲ್ಲ? ದೇವರಾಗ್ಲಿಕ್ಕೆ ಚಾನ್ಸ್ ಇಲ್ಲ. ಯಾಕೆ? ಈ ಹೊರಗಡೆಯಿಂದ ಬಂದಂತಹ ಬಲಿಷ್ಠನು ಆ ಮನೇಲಿರುವಂತಹ ಬಲಿಷ್ಠನಿಗಿಂತ ಬಲಿಷ್ಠನಂತೆ. ಅದು ಪಾಯಿಂಟ್ ಅಲ್ಲಿ ನೀಟಾಗಿ ಎಸ್ಟಾಬ್ಲಿಷ್ ಆಗ್ತಿರುವಂತಹದ್ದು ಲೂಕನು ಬರೆದ ಸುವಾರ್ತೆಯಲ್ಲಿ. ಆ ಮನೇಲಿರುವಂತಹ ಬಲಿಷ್ಠನು ದೇವರಾಗ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಹೊರಗಡೆಯಿಂದ ಬಂದಂತಹ ಬಲಿಷ್ಠನು ಆ ಮನೇಲಿರುವಂತಹ ಬಲಿಷ್ಠನಿಗಿಂತ ಇನ್ನೂ ಸದೃಢನು, ಇನ್ನೂ ಬಲಿಷ್ಠನಾಗ್ಲಿಕ್ಕೆ ಚಾನ್ಸ್ ಇಲ್ಲ ಒಂದ್ ವೇಳೆ ಆ ಮನೇಲಿರುವಂತಹ ದೇವರಾಗಿದ್ರೆ. ಯಾಕಂದ್ರೆ ದೇವರು ಅನ್ನುವಂಥವ್ರು ಅಲ್ಟಿಮೇಟ್ ಪವರ್, ಅಥಾರಿಟಿ ಅಲ್ವಾ? ಓಕೆ, ಹಾಗಿದ್ರೆ ನಾವು ಆ ಮನೇಲಿರುವಂತಹ ಬಲಿಷ್ಠನಿಗೆ 3 ಜನರನ್ನ, ಅಂದ್ರೆ ಮೂವರನ್ನ ತಗೊಂಡ್ ಬಂದು ಇಟ್ಟಿದ್ವಲ್ವಾ ಸ್ಥಾನಕ್ಕೆ, ಯಾರು ಬೇಕಾದ್ರೂ ಮ್ಯಾಚ್ ಆಗ್ಬೋದು ಅಂತ ಹೇಳಿ. ಹಾಗಾದ್ರೆ ಒಬ್ರು ಎಲಿಮಿನೇಟ್ ಆಗೋದ್ರು. ಯಾರು ಎಲಿಮಿನೇಟ್ ಆಗೋದ್ರು? ಆ ಮನೇಲಿರುವಂತಹ ದೇವರದ್ದು ಖಂಡಿತವಾಗ್ಲೂ ಅಲ್ಲ. ಹಾಗಾದ್ರೆ ಭಕ್ತನ ಒಂದು ವೇಳೆ ಅಂತ ಹೇಳಿ ನಿಮಗ್ ಅನ್ಸಿದ್ರೆ, ಭಕ್ತನ ಬಗ್ಗೆ ಯಾವತ್ತೂ ಸಹ ಸತ್ಯವೇದದಲ್ಲಿ ಈತನು ಬಲಿಷ್ಠನು, ಈತನು ಅಧಿಕಾರಿ, ಈತನು ಸಮಸ್ತವೂ ಸಹ ತನ್ನ ಅಧೀನದಲ್ಲಿ ಇಟ್ಕೊಂಡಿರುವಂತವನು ಅಂತ ಬರ್ಸಿರುವಂತಹದ್ದು ನೋಡೋದು ನಿಜನ? ಸತ್ಯವೇದದಲ್ಲಿ ಸೈತಾನನ ಬಗ್ಗೆ ಇರುವಂತಹ ಮಾತುಗಳನ್ನ ನೋಡಿ ಅದು ಭಕ್ತನ್ ಯಾಕೆ ಆಗೋದಿಲ್ಲ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಓಕೆ, 2 ವಚನಗಳನ್ನ ನೋಡ್ಕೊಂಡು ಮುಂದೆ ಹೋಗೋಣ. ಇಷ್ಟಕ್ಕೂ ಮನೇಲಿರುವಂತಹ ಬಲಿಷ್ಠನು ಯಾರು ಅಂತ ಗೊತ್ತಾಗ್ಬೇಕಂದ್ರೆ ಈ ವಚನಗಳನ್ನ ಓದ್ತಿದ್ದೀವಿ. ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 12ನೇ ಅಧ್ಯಾಯ 31ನೇ ವಚನ. 12:31. ಈಗ ಈ ಲೋಕಕ್ಕೆ ತೀರ್ಪು ಆಗುತ್ತದೆ. ಈಗ
ಲೋಕಾಧಿಪತಿಯು ಹೊರಗೆ ನೂಕಲ್ಪಡುವನು. ಹ್ಮ್ ಆದರೆ ಈಗ ಸಾಕು ಸಾಕು, ಥ್ಯಾಂಕ್ ಯು. ಈಗ ಈ ಲೋಕಕ್ಕೆ ತೀರ್ಪು ಆಗುತ್ತದೆ. ಈಗ ಇಹಲೋಕಾಧಿಪತಿಯು ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಇಲ್ಲಿ? ಮಾತಾಡ್ತಾ ಸೈತಾನನ ಬಗ್ಗೆ ಮಾತಾಡ್ತಿದ್ದಾರೆ. ಸೈತಾನನಿಗೆ ಒಂದು ಟೈಟಲ್ ಇದೆಯಂತೆ, ಇಹಲೋಕಾಧಿಪತಿ. ಅಂದ್ರೆ ಒಂದು ರೀತಿಯಾಗಿ ತಾನು ಏನೋ ಅಧಿಕಾರಿಯಾಗಿ, ಇಹಲೋಕಾಧಿಪತಿ ಅಂತ ಹೇಳಿದ್ರೆ ಒಂದು ದೊಡ್ಡ ಅಧಿಕಾರಿಯಾಗಿ, ಸಾಕಷ್ಟು ವಿಚಾರಗಳು ತನ್ನ ಕಂಟ್ರೋಲ್ ಅಲ್ಲಿ ಇರುವಂತೆ, ಸಾಕಷ್ಟು ಜನ ತನ್ನ ಅಧೀನದಲ್ಲಿರುವಂತೆ, ಒಂದು ಪವರ್ ಅನ್ನು ಹೊಂದಿರುವಂತಹ ಒಂದು ಶಕ್ತಿಯಾಗಿ ಕಾಣಿಸ್ತಿಲ್ಲ ನಿಮ್ಗೆ ಸೈತಾನನು ಈ ವಚನವನ್ನು ಓದ್ಬೇಕಾದ್ರೆ? ಕಾಣಿಸ್ತಿದ್ದಾನೆ? ನೀವಲ್ಲಿ ಬಲಿಷ್ಠನು ಅನ್ನುವಂತಹ ಮಾತನ್ನ ಓದಿದ್ರಲ್ವಾ, ಆ ಬಲಿಷ್ಠನು ಅನ್ನುವಂತಹದ್ದು ಯಾರಿಗ್ ಮ್ಯಾಚ್ ಆಗ್ತದೆ ಇಲ್ಲಿ? ಒಬ್ಬ ಭಕ್ತನಿಗ ಅಥವಾ ಸೈತಾನನಿಗ? ಸೈತಾನನಿಗೆ. ಹಾಗಾದ್ರೆ ನಾವ್ ಇನ್ನೊಬ್ಬರನ್ನು ತೆಗೆದ್ಬಿಡ್ಬೋದಾ? ನಮ್ಮ ಚಾಯ್ಸ್ ಅಲ್ಲಿ ಇದ್ರಲ್ವಾ, ದೇವ್ರಿದ್ರು ಫಸ್ಟ್, ಮತ್ತೆ ದೇವ್ರಲ್ಲ ಅಂತ ಹೇಳಿ ತೆಗೆದ್ಬಿಟ್ವಿ. ನೆಕ್ಸ್ಟ್ ಒಬ್ಬ ಭಕ್ತನೂ ಇದ್ರು, ಅದರಲ್ಲಿ ಭಕ್ತನೂ ಅಲ್ಲ ಅಂತ ಹೇಳಿ ತೆಗೆದ್ಬಿಟ್ವಿ. ಈಗ ಉಳ್ಕೊಂಡಿರುವಂತಹ ಸೈತಾನನು ಮಾತ್ರನೇ. ಇನ್ನು ಸೈತಾನನಿಗಿರುವಂತಹ ಟೈಟಲ್ ಅನ್ನ ಇನ್ನೊಂದು ವಚನ, ಇನ್ನೊಂದು ಬೇರೆ ಕಡೆ ಸತ್ಯವೇದದಲ್ಲಿ ಇನ್ನೊಂದು ಕಡೆ ಸೈತಾನನಿಗಿರುವಂತಹ ಅಧಿಕಾರ, ಅಥಾರಿಟಿಯನ್ನ ನೋಡ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳೋಣ. ಓಕೆ, ಆ ಮನೇಲಿರುವಂತಹ ಬಲಿಷ್ಠನು ಯಾರು ಅಂತ ಹೇಳಿ. ಓಕೆ, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನ. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ಸಾಕು ಪ್ರಿಯ, ಏನರ್ಥ ಆಯ್ತು ಈ ಮಾತಿನಿಂದ ನಮಗೆ? ಅಪವಾದಿಗೆ ಇನ್ನೂ ಅಧಿಕಾರ ಇದೆಯಂತೆ, ಎಲ್ಲೆಲ್ಲೋ ಏನೇನೋ ತನ್ನ ಪವರ್ ಅನ್ನು ಒಂದ್ಸರಿ ನೋಡಿರಿ. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿ ಅಂತೆ ತಾನು. ಹೌದಾ? ಒಂದು ಪವರ್ಫುಲ್ ಬೀಯಿಂಗ್ ಆಗಿ ಸತ್ಯವೇದ ತನ್ನನ್ನು ರೆಕಗ್ನೈಸ್ ಮಾಡಿದ್ಯಾ? ಹೌದು. ಅಧಿಕಾರಿಯಾಗಿ ರೆಕಗ್ನೈಸ್ ಮಾಡಿದ್ಯಾ? ಹೌದು. ಮನುಷ್ಯರ ಮೇಲೆ ಅಥಾರಿಟಿಯನ್ನ, ಅಂದ್ರೆ ಮನುಷ್ಯರು ತಾವು ತನಗೋಗಿ ಸೈತಾನನಿಗೆ ಸಮರ್ಪಿಸಿಕೊಂಡ ನಂತರ, ಯಾರ್ಯಾರು ಹೋಗಿ ಸೈತಾನನಿಗೆ ಸಮರ್ಪಿಸ್ಕೊಂಡಿದ್ದಾರೆ ಭೂಮಿ ಮೇಲೆ, ಎಲ್ಲರ ಮೇಲೆ ತಾನು, ಸೈತಾನನು ಅವರೆಲ್ಲರನ್ನ ತನ್ನ ಅಧೀನದಲ್ಲಿಟ್ಕೊಂಡು ಒಬ್ಬ ಅಧಿಕಾರಿಯಾಗಿ ರೂಲ್ ಮಾಡ್ತಿರುವಂತಹದನ್ನ ನೀವು ನೋಡ್ತಿದ್ದೀರಲ್ಲ. ಓಕೆ, ಹಾಗಾದ್ರೆ ಒಂದು ಮಾತ್ರ ಕನ್ಫರ್ಮ್ ಆಗ್ತದೆ, ಖಂಡಿತವಾಗ್ಲೂ ಆ ಮನೆಯಲ್ಲಿರುವಂತಹ ಬಲಿಷ್ಠನು ಭಕ್ತನಾಗಿರ್ಲಿಕ್ಕೆ ಚಾನ್ಸ್ ಇಲ್ಲ. ಖಂಡಿತವಾಗಿ ಯಾರಾಗಿರ್ಬೇಕು? ಸೈತಾನನಾಗಿರ್ಬೇಕು. ಸತ್ಯವೇದ ಓದ್ಬೇಕಾದ್ರೆ ಕೆಲವು ಸಾರಿ ಈ ರೀತಿಯಾಗಿರುವಂತಹ ಅಸಂಪ್ಷನ್ಸ್ ಗಳನ್ನ ಮಾಡ್ಕೊಂಡು, ಮತ್ತೆ ಸತ್ಯವೇದದಲ್ಲಿ ಉಳಿದಿರುವಂತಹ ವಚನಗಳನ್ನು ಓದ್ಕೊಂಡು ಅದನ್ನ ಕ್ಲಿಯರ್ ಮಾಡ್ಕೊಂಡು ಒಂದೊಂದಾಗಿ ಎಲಿಮಿನೇಟ್ ಮಾಡ್ತಾ ಬರ್ತಿರಬಹುದು. ನಿಜನ? ಈ ಮೆಥಡ್ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳಿ, ಅಲ್ಲಿ ಯೂಸ್ ಮಾಡ್ತಾರೆ ಈ ಮೆಥಡ್ ಅನ್ನ. ಹೌದಾ? ನಾವ್ ಯಾವಾಗ ಯೂಸ್ ಮಾಡ್ಬೇಕು ಇದನ್ನ? ಸತ್ಯವೇದ ಓದ್ಬೇಕಾದ್ರೆ ಯೂಸ್ ಮಾಡ್ಬೇಕು. ಯಾಕಂದ್ರೆ ಸತ್ಯವೇದದಲ್ಲಿ ಕ್ಲಿಷ್ಟಕರವಾಗಿರುವಂತಹ, ಅರ್ಥ ಆಗದೇ ಇರುವಂತಹ ಸನ್ನಿವೇಶಗಳು, ಸಂದರ್ಭಗಳಿದೆ ಅಂತ ಅನ್ಕೊಳ್ಳಿ. ಅದು ಅರ್ಥ ಆಗ್ತಿಲ್ಲ ಅಂತ ಹೇಳಿದಾಗ ಈ ಮೆಥಡ್ ಅನ್ನ ಯೂಸ್ ಮಾಡ್ಬೇಕು. ಪೊಲೀಸರು ಸಹ ಹಿಂಗೆ ಒಂದು ಕೊಲೆ ಆಯ್ತು ಅಂತ ಅನ್ಕೊಳ್ಳಿ ಎಲ್ಲಾದ್ರೂ. ಯಾಕಂದ್ರೆ ಈ ಸತ್ಯವೇದ ಓದ್ಬೇಕಾದ್ರೆ ಎಷ್ಟ್ ಚೆನ್ನಾಗಿ ಅಪ್ಲೈ ಮಾಡ್ಲಿಕ್ಕೆ ನಮ್ಗೆ ರೂಢಿ ಆಗೋಗ್ಬೇಕು ಸತ್ಯವೇದ ಓದ್ತಾ. ಓಕೆ, ಒಂದ್ ಕೊಲೆ ಆಗಿದೆ ಅಂತ ಅನ್ಕೊಳ್ಳಿ ಎಲ್ಲಾದ್ರೂ. ಆ ಕೊಲೆಯನ್ನ ಇನ್ವೆಸ್ಟಿಗೇಟ್ ಮಾಡ್ಲಿ ಪೊಲೀಸರು ಬರ್ತಾರೆ, ಆ ಕೊಲೆಯನ್ನ ನೋಡ್ತಾರೆ, ಅಲ್ಲಿರುವಂತಹ ಕ್ಲೂಸ್ ಅನ್ನೆಲ್ಲ ಸಂಗ್ರಹಿಸ್ಕೊಳ್ತಾರೆ. ಹೌದಾ? ಕ್ಲೂಸ್ ಅನ್ನೆಲ್ಲ ಸಂಗ್ರಹಿಸ್ಕೊಂಡ ನಂತರ ಅಲ್ಲಿರುವಂತಹ ಹಿಂಟ್ಗಳು, ಅಲ್ಲಿರುವಂತಹ ಪೇಪರ್ ಆಗಿರ್ಬೋದು, ಅಲ್ಲಿರುವಂತಹ ಇನ್ನೊಂದು ವಿಚಾರ ಆಗಿರ್ಬೋದು, ಪ್ರತಿ ಒಂದೊಂದನ್ನು ಸಹ ಸಂಗ್ರಹಿಸ್ತಾರೆ ಫಾರೆನ್ಸಿಕ್ ಮೆಥಡ್ ಅಲ್ಲಿ. ನೆಕ್ಸ್ಟ್ ಮತ್ತೆ ಅದನ್ನೆಲ್ಲ ತಗೊಂಡು ಹೋಗ್ತಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಟು, ಮತ್ತೆ ಆ ಕ್ಲೂಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಜನರನ್ನ ಸಸ್ಪೆಕ್ಟ್ ಅಂತ ಹೇಳಿ ನಿರ್ಧರಿಸ್ತಾರೆ. ಸಸ್ಪೆಕ್ಟ್ ಅಂತ ಹೇಳಿದ್ರೆ, ನಾವು ಈ ಕೊಲೆ ಮಾಡಿರಬಹುದು ಅಂತ ಹೇಳಿ 10 ಜನರನ್ನ ಶಂಕಿಸ್ತಿದೀವಿ ಅಷ್ಟೇ, ಇನ್ನೂ ಕನ್ಫರ್ಮ್ ಆಗಿಲ್ಲ 10 ಜನರು ಅಂತ ಹೇಳಿ ಶಂಕಿಸ್ತಿದೀವಿ. ಈ 10 ಜನರಲ್ಲಿ ಯಾರು ಬೇಕಾದ್ರೂ ಕೊಲೆಗಾರ ಆಗಿರ್ಬೋದು. ಈ ರೀತಿಯಾಗಿರುವಂತ ಒಂದು ಕನ್ಕ್ಲೂಷನ್ಗೆ ಬಂದು, ಆಮೇಲೆ ಒಂದೊಂದು ಫೋಟೋನೆ ಮುಂದೆ ಇಟ್ಕೊಂಡು, ಈ ವ್ಯಕ್ತಿ ಆಗಿರ್ಬೋದಾ? ಈ ವ್ಯಕ್ತಿ ಲಂಡನ್ ಅಲ್ಲಿ ಇದ್ದ, ಆಗ ಇಂಡಿಯಾದಲ್ಲಿ ಇರ್ಲಿಲ್ಲ, ಹಾಗಾದ್ರೆ ಈ ವ್ಯಕ್ತಿ ಆಗಿರ್ಲಿಕ್ಕೆ ಚಾನ್ಸ್ ಇಲ್ಲ. ಓಕೆ, ಇನ್ನೊಬ್ಬ ವ್ಯಕ್ತಿ ಆಗಿರ್ಬೋದಾ? ಇಲ್ಲ, ಈ ವ್ಯಕ್ತಿ ಇನ್ನು ಡ್ಯೂಟಿಲೇ ಇದ್ದ ಅವತ್ತು, ಹಾಗಾದ್ರೆ ಈ ವ್ಯಕ್ತಿನೂ ಸಹ ಆಗಿರ್ಲಿಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳಿ ಒಬ್ಬೊಬ್ಬರನ್ನ ಎಲಿಮಿನೇಟ್ ಮಾಡ್ತಾ ಬರ್ತಾರೆ. ಕೊನೆಯಲ್ಲಿ ಉಳಿಯುವಂತವ್ರೆ ಕಳ್ಳ. ಹೌದಾ? ಈ ರೀತಿಯಾಗಿ ಅವ್ರು ಪರಿಶೋಧನೆ ಮಾಡ್ಬೇಕಾದ್ರೆ, ನಾವು ಸತ್ಯವೇದವನ್ನು ಓದ್ಬೇಕಾದ್ರೆ ಏನಕ್ಕೋಸ್ಕರ ಈ ರೀತಿಯಾಗಿರುವಂತಹ ಪರಿಶೋಧನೆ ಮಾಡಬಾರ್ದು? ನಿಜನಾ ಇಲ್ವಾ? ಯಾಕಂದ್ರೆ ಎಲ್ಲಾ ಸಂದರ್ಭಗಳಿಗೂ ಸಹ ಇದೇ ರೀತಿಯಾಗಿರುವಂತಹ ಪರಿಶೋಧನೆ ವರ್ಕ್ ಆಗೋದಿಲ್ಲ ಸತ್ಯವೇದದಲ್ಲಿ. ಮುಖ್ಯವಾಗಿ ಈ ರೀತಿಯಾಗಿರುವಂತಹ ಸಾಮ್ಯ ರೂಪಕ್ಕೆ ಒಂದು ವೇಳೆ ಆ ಸ್ಥಾನದಲ್ಲಿ 3-4 ನೀವು ಕೂರಿಸಬಹುದು ಅಂತ ಹೇಳಿದಾಗ, ಆ 3-4 ಕೂರಿಸಿ. ಓಕೆ, ಮತ್ತೆ ಸತ್ಯವೇದದಲ್ಲಿ ಬೇರೆ ಬೇರೆ ವಚನಗಳನ್ನ ತೆಗೆದು ಈ ವ್ಯಕ್ತಿ ಮ್ಯಾಚ್ ಆಗ್ತಾನ ಅಂತ ನೋಡಿ, ಮ್ಯಾಚ್ ಆಗೋದಿಲ್ಲ ಅಂತ ಹೇಳಿದ್ರೆ ಪಕ್ಕಕ್ಕಿಡಿ. ಇನ್ನೊಬ್ರು ಮ್ಯಾಚ್ ಆಗ್ತಾರ ಅಂತ ಹೇಳಿ ನೋಡಿ, ಅವರು ಮ್ಯಾಚ್ ಆಗೋದಿಲ್ಲ ಅಂದ್ರೆ ಪಕ್ಕಕ್ಕಿಡಿ. ಓಕೆ,
ಇಲ್ಲಿವರೆಗೂ ಕ್ಲಿಯರ್ ಆಯ್ತಾ? ಹೇಗೆ ಇದೊಂದು ಬೇರೆ ರೀತಿಯಾಗಿರುವಂತಹ ಸತ್ಯವೇದವನ್ನು ರಿಸರ್ಚ್ ಮಾಡುವಂತಹ ವಿಧಾನ. ನೀವು ಸತ್ಯವೇದ ಥಿಯಾಲಜಿ ಸ್ಟಡೀಸ್ ಅಲ್ಲಿ ನೋಡಿದ್ರೆ ಅಲ್ಲಿ ಕಾಣಿಸುತ್ತೆ ನಮ್ಗೆ ಎಲಿಮಿನೇಷನ್ ಮೆಥಡ್ ಅಂತ ಹೇಳಿ ಕಾಣಿಸುತ್ತೆ. ಓಕೆ, ಇದಿಷ್ಟು ಸಹ ನಿಮ್ಮ ಮಾಹಿತಿಗೋಸ್ಕರ. ಈಗ ಸಾಮ್ಯ ರೂಪದಲ್ಲಿ ಮುಂದೆ ಹೋಗೋಣ. ಮತ್ತೆ ಲೂಕನು ಬರೆದ ಸುವಾರ್ತೆಗೆ ಹೋಗೋಣ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ, ಮತ್ತೆ ನಮ್ಮ ಸಾಮ್ಯ ರೂಪಕ್ಕೆ ಬರೋಣ. 11ನೇ ಅಧ್ಯಾಯ 21ನೇ ವಚನ. 11:21. ಎಲ್ಲರೂ ಸಹ ಇದನ್ನ ತಪ್ಪಿಟ್ಕೊಳ್ಳಿ, ಮುಚ್ಚಬೇಡಿ. ಮತ್ತೆ 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 ಇಲ್ಲಿಗೆ ಬರ್ಬೇಕಾಗಿರುವಂತಹ ಅವಶ್ಯಕತೆ ಇದೆ. ನಾನೇ ಹೋಗ್ತೀನಿ ಇಲ್ಲಿಂದ. ಓಕೆ, ಒಬ್ಬ ಬಲಿಷ್ಠನು ಸರ್ವಾಯುಧಗಳನ್ನು ಧರಿಸಿಕೊಂಡು ತನ್ನ ಮನೆಯನ್ನು ಕಾಪಾಡಿಕೊಂಡಿರುವಾಗ ಅವನ ವಸ್ತುಗಳು ಭದ್ರವಾಗಿಯೇ ಇರುವವು. ಹಾಗಾದ್ರೆ ಆ ಮನೆಯಲ್ಲಿ ಒಬ್ಬ ಬಲಿಷ್ಠನಿದ್ದಾನೆ. ಆ ಬಲಿಷ್ಠನು ಯಾರು ಅಂತ ಹೇಳಿ ನಮ್ಗೆ ಗೊತ್ತಾಗೋಯ್ತು, ಅಪವಾದಿ. ಈ ಸರ್ವಾಯುಧಗಳು ಅದು ಮತ್ತೆ ಭದ್ರವಾಗಿ ತನ್ನ ಹತ್ರ ಇರುವಂತಹದೆಲ್ಲ ಇಟ್ಕೊಂಡಿರುವಂತಹದ್ದು ಅದೆಲ್ಲ ಏನು ಅಂತ ಹೇಳಿ ಮುಂದೆ ಹೋಗ್ತಾ ಹೋಗ್ತಾ ನಮ್ಗೆ ಅರ್ಥ ಆಗುತ್ತೆ. ಅದೆಲ್ಲ ಚಿಕ್ಕ ಚಿಕ್ಕ ವಿಚಾರಗಳು. ಕ್ಯಾರೆಕ್ಟರ್ ಏನು ಅಂತ ಹೇಳಿ ಗೊತ್ತಾಯ್ತಲ್ವಾ? ಕ್ಯಾರೆಕ್ಟರ್ ಒಂದು ಸೈತಾನನೇ, ಅಲ್ಲಿರುವಂತಹ ಮನೆಯಲ್ಲಿರುವಂತಹದ್ದು ಸೈತಾನನೇ. ಓಕೆ, ಹಾಗಾದ್ರೆ ಈ ಮನೆ ಅಂದ್ರೆ ಏನು ಇಷ್ಟಕ್ಕೂ? ಮನೆ ಅಂತ ಹೇಳಿ ಓದ್ಕೊಂಡ್ವಲ್ವಾ, ಆ ಮನೆಯಲ್ಲಿ ಇರುವಂತವನು ಸೈತಾನನು ಅಂತ ಹೇಳಿ ಗೊತ್ತಾಯ್ತು. ಇಷ್ಟಕ್ಕೂ ಮನೆ ಅಂದ್ರೆ ಏನು? ಸೈತಾನನು ನಮ್ಮ ಶರೀರ. ನಮ್ಮ ಶರೀರ. ಓಕೆ, ಇನ್ನು ನಮ್ಮ ಹೃದಯ. ನಮ್ಮ ಹೃದಯ. ಓಕೆ, ಇನ್ನು ನಮ್ಮ ಆಲೋಚನೆಗಳು. ನಮ್ಮ ಆಲೋಚನೆಗಳು. ಓಕೆ, ನಾವು ಇಂಡಿವಿಜುವಲ್ ಲೆವೆಲ್ ಅಲ್ಲಿ ಇವಾಗವರೆಗೂ ಮಾತಾಡ್ಕೊಂಡ್ವಿ. ನಮ್ಮ ಶರೀರ, ನಮ್ಮ ಹೃದಯ, ನಮ್ಮ ಆಲೋಚನೆಗಳು, ಹೌದಲ್ವಾ? ಒಂದ್ ಸ್ವಲ್ಪ ಬ್ರಾಡರ್ ಲೆವೆಲ್ ಅಲ್ಲಿ ಯೋಚನೆ ಮಾಡಿ ನೋಡಿ. ಆ ಮನೇಲಿ ಏನೇನಿದೆ ಅಂತ ಹೇಳಿ ಇನ್ನೊಂದ್ಸರಿ ಓದೋಣ, ಅವಾಗ ಗೊತ್ತಾಗುತ್ತೆ ಆ ಮನೆ ಯಾರು ಅಂತ ಹೇಳಿ. ಅಂದ್ರೆ ನಮ್ಮ ಶರೀರನ ಇಂಡಿವಿಜುವಲ್ ಲೆವೆಲ್ ಅಲ್ಲಿ ಮಾತಾಡ್ತಿದಾರ ಅಥವಾ ಪ್ರಪಂಚದ ಓವರ್ ಆಲ್ ಲೆವೆಲ್ ಅಲ್ಲಿ ಮಾತಾಡ್ತಿದಾರ ಅಂತ ಗೊತ್ತಾಗುತ್ತೆ. ಒಬ್ಬ ಬಲಿಷ್ಠನು ಸರ್ವಾಯುಧಗಳನ್ನು ಧರಿಸಿಕೊಂಡು ತನ್ನ ಮನೆಯನ್ನು ಕಾಪಾಡಿಕೊಂಡಿರುವಾಗ ಅವನ ವಸ್ತುಗಳು, ಸೈತಾನನು ಆ ಮನೆಯಲ್ಲಿರುವಂತಹ ಬಲಿಷ್ಠನು ಅಂತ ಹೇಳಿ ಹೇಳಿದ್ರೆ ಅಲ್ಲಿರುವಂತಹ ವಸ್ತುಗಳು ಯಾರು ಅಂತ ಹೇಳ್ತೀರಾ? ಅಲ್ಲಿರುವಂತಹ ವಸ್ತುಗಳು ಯಾರು? ಲೋಕಕ್ಕೆ ಸಂಬಂಧಿಸಿದ್ದು ಆಲೋಚನೆಗಳು. ಪರಿಚಾರಕರು ಅಣ್ಣ. ಸೈತಾನನ ಪರಿಚಾರಕರು. ಪರಿಚಾರಕರು ಅಂದ್ರೆ ಸೈತಾನನ ಅಂದ್ರೆ ಈಗಾಗ್ಲೇ ಸೈತಾನನ ದೂತರ ಬಗ್ಗೆ ಮಾತಾಡ್ತಿದೀವ ಅಥವಾ ಸೈತಾನನಿಂದ ಮೋಸ ಆಗಿರುವಂತಹ ಮನುಷ್ಯರ ಬಗ್ಗೆ ಮಾತಾಡ್ತಿದೀವ? ಮೋಸ ಆಗಿರುವಂತ ಮನುಷ್ಯರು. ಎಕ್ಸಾಕ್ಟ್ಲಿ, ಹೌದಲ್ವಾ? ಅಲ್ಲಿ ಸ್ಪಷ್ಟವಾಗಿ ಬರ್ಸಿದಾರೆ ಒಂದು ವಿಚಾರವನ್ನ. ಆ ಮನೆಯಲ್ಲಿರುವಂತಹ ಬಲಿಷ್ಠನು ಸೈತಾನನು ಅಂತ ನಮ್ಗೆ ಕನ್ಫರ್ಮ್ ಆಯ್ತು. ಆ ಮನೆಯಲ್ಲಿ ವಸ್ತುಗಳಿದೆಯಂತೆ, ತಾನು ಅದನ್ನು ಕಾಪಾಡ್ಕೊಂಡು ಇಟ್ಕೊಂಡಿದ್ದಾನಂತೆ ಸೈತಾನನು. ಹೌದಾ? ಆ ಮನೆಯಲ್ಲಿರುವಂತಹ ವಸ್ತುಗಳು ಅಂದ್ರೆ ಯಾರಾಗಿರ್ಬಹುದು? ನಾವೆಲ್ಲರೂ ಭೂಮಿ ಮೇಲಿರುವಂತಹ ಮನುಷ್ಯರಾಗಿರ್ಬಹುದು. ಈಗ ಭೂಮಿ ಮೇಲಿರುವಂತಹ ಮನುಷ್ಯರನ್ನು ಒಟ್ಟಿಗೆ ಸೇರಿಸಿ ಮಾತಾಡ್ತಿರ್ಬೇಕಾದ್ರೆ ಆ ಮನೆ ಏನಾಗಿರ್ಬೋದು ಅಂತ ನೀವು ಹೇಳ್ತೀರಾ? ಈ ಭೂಲೋಕ. ಎಕ್ಸಾಕ್ಟ್ಲಿ, ಹೌದಲ್ವಾ? ಯಾಕಂದ್ರೆ ವಸ್ತುಗಳು ಅಂತ ಹೇಳಿ ಅಲ್ಲಿ ತಾನು ಭದ್ರವಾಗಿ ಕಾಪಾಡ್ಕೊಂಡು ಇಟ್ಕೊಂಡಿದ್ದಾನಂತೆ ಆ ವಸ್ತುಗಳನ್ನೆಲ್ಲ. ಆ ವಸ್ತುಗಳು ಅಂತ ಹೇಳಿ ಹೇಳಿದಾಗ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆಯಲ್ವಾ? ಓಕೆ, ಹಾಗಾದ್ರೆ ಅಲ್ಲಿರುವಂತಹ ವಸ್ತುಗಳು ಅಂತ ಹೇಳಿ ಹೇಳಿದ್ರೆ ತಾನು ಕಾಪಾಡಿಕೊಂಡು ಭದ್ರವಾಗಿ ಬಂಧಿಸಿಟ್ಕೊಂಡಿರುವಂತಹ ಮನುಷ್ಯರೇ ಅಂತ ಗೊತ್ತಾಗ್ತದೆ. ಈ ಮನುಷ್ಯರು ಅನ್ನುವಂತಹದನ್ನ ನೀವು ಅಕೌಂಟ್ ತಗೊಂಡು ಈಗ ಮನೆ ಏನಾಗಿರ್ಬೋದು ಅಂತ ಹೇಳಿ ಹೇಳಿದಾಗ ಅದು ಇಂಡಿವಿಜುವಲ್ ಒಬ್ಬ ಮನುಷ್ಯನ ಲೆಕ್ಕದಲ್ಲಿ ಒಬ್ಬನ ಹೃದಯವನ್ನು, ಒಬ್ಬನ ಆಲೋಚನೆಗಳನ್ನು ಕುರಿತು ಮಾತಾಡ್ತಿಲ್ಲ, ಆದ್ರೆ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದಾರೆ? ಇಡೀ. ಯಾಕಂದ್ರೆ ಸೈತಾನನಿಗೂ ಏನಿದೆ ಗೊತ್ತಾ? ಒಂದ್ಸರಿ ನೋಡೋಣ ಅದನ್ನು ಸಹ ಸತ್ಯವೇದದಲ್ಲಿ. ಅಪವಾದಿಗೆ ತನ್ನದ್ದೇ ಆಗಿರುವಂತಹ ಏನಿದೆಯಂತೆ. 11ನೇ ಅಧ್ಯಾಯ, ಅದೇ ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 18ನೇ ವಚನ. ಒಂದ್ ಸ್ವಲ್ಪ ಮೇಲ್ ಹೋಗಿ ಓದಿ ಆ 18ನೇ ವಚನ. ಈಗ 22ನೇ 21ನೇ ವಚನದಲ್ಲಿದ್ದೀವಿ. ಮೇಲ್ ಹೋಗಿ 18ನೇ ವಚನವನ್ನು ಓದಿ ಒಂದ್ಸಲ. ಅದರಂತೆ ಸೈತಾನನು ತನ್ನಲ್ಲಿ ಭೇದಪಡಿಸಿಕೊಂಡರೆ ಅವನ ರಾಜ್ಯವು ಹೇಗೆ ಉಳಿದೀತು? ಸಾಕು. ಸೈತಾನನಿಗೆ ಏನಿದೆಯಂತೆ? ರಾಜ್ಯ. ವಚನದ ಪ್ರಕಾರ ರಾಜ್ಯ. ಯೇಸು ಕ್ರಿಸ್ತರ ರಾಜ್ಯ ಇದೆ ಭೂಮಿ ಮೇಲೆ ಅಂತ ಹೇಳಿ ನಾವು ನೋಡ್ಕೊಳ್ತಿದೀವಲ್ವಾ ಇಷ್ಟು ದಿನ. ಸೈತಾನನಿಗೂ ಏನಿದೆಯಂತೆ? ತನ್ನದೇ ಆಗಿರುವಂತಹ ರಾಜ್ಯ ಇದೆ. ಆ ರಾಜ್ಯದಲ್ಲಿ ಯಾರ್ಯಾರಿದ್ದಾರೆ? ಮನುಷ್ಯರಿದ್ದಾರೆ, ಹೌದಲ್ವಾ? ರಾಜ್ಯದಲ್ಲಿ ಮನುಷ್ಯರಿದ್ದಾರೆ. ಮನುಷ್ಯರಿಂದಲೇ ಎಲ್ಲ ಸ್ಥಾಪಿಸಲ್ಪಟ್ಟಿರುವಂತಹದ್ದು ಆ ರಾಜ್ಯ. ತನ್ನದ್ದು ಅಂತ ಹೇಳಿ ಒಂದು ರಾಜ್ಯ ಇದೆಯಂತೆ. ಆ ರಾಜ್ಯದಲ್ಲಿ ಮನುಷ್ಯರಿದ್ದಾರೆ, ತಾನು ಬಂಧಿಸಿ ತಾನು ಹಿಡಿದಿಟ್ಕೊಂಡಿರುವಂತಹ ಮನುಷ್ಯರಿದ್ದಾರೆ. ಹೌದಾ? ಈಗ ಲೂಕನು ಬರೆದ ಸುವಾರ್ತೆಯಲ್ಲಿರುವಂತಹ ಸಾಮ್ಯ ರೂಪದಲ್ಲಿರುವಂತಹ ಭಾವವನ್ನು ಆಲೋಚನೆ ಮಾಡಿ ನೋಡೋಣ. ಒಂದು ಮನೆಯಲ್ಲಿ ಬಲಿಷ್ಠನಿದಾನಂತೆ. ಆ ಬಲಿಷ್ಠನು ಅಂತ ಹೇಳಿದ್ರೆ ಸೈತಾನನು ಅಂತ ಅರ್ಥ ಮಾಡ್ಕೊಂಡಿದ್ವಿ. ಆ ಬಲಿಷ್ಠನು ಆ ಮನೆಯಲ್ಲಿ ಕೆಲವು ವಸ್ತುಗಳನ್ನು ಬಂಧಿಸಿಟ್ಕೊಂಡಿದ್ದಾನಂತೆ. ಆ ವಸ್ತುಗಳು ಅಂದ್ರೆ ಯಾರು? ಮನುಷ್ಯರು. ಓಕೆ, ಹಾಗಾದ್ರೆ ಮನೆ ಅಂದ್ರೆ ಯಾವುದು ಅಲ್ಲಿ? ಸಿಂಪಲ್, ಸೈತಾನನ ರಾಜ್ಯದ ಬಗ್ಗೆ ಮಾತಾಡ್ತಿದ್ದಾರೆ. ಸೈತಾನನ ರಾಜ್ಯ ಅಂದ್ರೆ ಭೂಮಿ ಮೇಲಿರುವಂತಹ, ಸೈತಾನ ರಾಜ್ಯ ಅನ್ನುವಂತಹದ್ದು ಭೂಮಿ ಮೇಲೆ ಅಲ್ವಾ ಇರುವಂತಹದ್ದು. ಓಕೆ, ಈ ಭೂಮಿ ಮೇಲಿರುವಂತಹ ಮನುಷ್ಯರನ್ನ ಅಧೀನದಲ್ಲಿ ಇಟ್ಕೊಂಡಿರುವಂತಹ ಅಪವಾದಿಯ ಬಗ್ಗೆ ಮಾತಾಡ್ತಿದ್ದಾರೆ. ಅಷ್ಟೇ, ಆಸ್ ಸಿಂಪಲ್ ಆಸ್ ದಟ್.
ಅರ್ಥ ಆಯ್ತಾ ನಮ್ಗೆ 21ನೇ ವಚನ ಕಂಪ್ಲೀಟ್ ಆಗಿ? ಓಕೆ, ಈಗ 22ನೇ ವಚನದ ಕಡೆ ಪ್ರಯಾಣ ಬೆಳೆಸೋಣ, ನೋಡೋಣ ಅಲ್ಲಿ ಏನಿರ್ಬೋದು ಅಂತ ಹೇಳಿ. ಆದರೆ ಅವನಿಗಿಂತ ಬಲಿಷ್ಠನು ಬಂದು ಅವನನ್ನು ಸೋಲಿಸಿದ ಮೇಲೆ, ಈಗ ನೀವ್ ಹೇಳಿ, ಈಗ ಆ ಮನೆಯಲ್ಲಿ ಇದ್ದಂತಹ ಬಲಿಷ್ಠನು ಸೈತಾನನಾದ್ರೆ ಅವನಿಗಿಂತ ಬಲಿಷ್ಠನು ಅಂತ ಹೇಳಿದ್ರೆ ಯಾರು? ಯೇಸು ಯೇಸು ಕ್ರಿಸ್ತರೇನಾ? ನಮ್ಗೆ ಅರ್ಥ ಆಗೋಯ್ತು ಸ್ಪಷ್ಟವಾಗಿ, ಯೇಸು ಕ್ರಿಸ್ತರೇ, ಅಲ್ಲ ಬೇರೆ ಆಪ್ಷನ್ ಇಲ್ಲ. ಯಾಕಂದ್ರೆ ಅವನಿಗಿಂತ ಮನೆಯಲ್ಲಿ ಈಗಾಗ್ಲೇ ಇರುವಂತವನು ಬಲಿಷ್ಠನು ಅಂತ ಹೇಳಿದ್ರೆ ಅವನಿಗಿಂತ ಬಲಿಷ್ಠನು ಅನ್ನುವಂತಹ ಸ್ಪಷ್ಟವಾಗಿ ನಮ್ಗೆ ಯೇಸು ಕ್ರಿಸ್ತರ ಕಡೆ ಪಿನ್ ಪಾಯಿಂಟ್ ಮಾಡಿ ತೋರಿಸ್ತಾರೆ ಯೇಸು ಕ್ರಿಸ್ತರು. ಓಕೆ, ಏನಾಗತ್ತಂತೆ ಆಮೇಲೆ ಯೇಸು ಕ್ರಿಸ್ತರು ಬಂದ್ ಏನ್ ಮಾಡ್ತಾರಂತೆ ಇಷ್ಟಕ್ಕೂ? ಅದೇ ಅವನಿಗಿಂತ ಬಲಿಷ್ಠನು ಬಂದು ಅವನನ್ನು ಸೋಲಿಸಿದ ಮೇಲೆ ಅವನನ್ನು ಸೋಲಿಸ್ತಾರಂತೆ. ಅದಾದ್ಮೇಲೆ ಅವನನ್ನು ಸೋಲಿಸಿದ ಮೇಲೆ ಆ ಮೊದಲಿನವನು ನೆಚ್ಚಿಕೊಂಡಿದ್ದ ಆಯುಧಗಳನ್ನೆಲ್ಲ ತೆಗೆದುಕೊಂಡು ತಾನು ಸುಲಿಗೆ ಮಾಡಿದ್ದನ್ನು ಹಂಚಿಕೊಡುವನು. ಅಂದ್ರೆ ಹಂಚಿಕೊಡುವನು ಅಂತ ಹೇಳಿದ್ರೆ ಬಿಡುಗಡೆ ಮಾಡುವಂತಹದ್ದು, ರಿಲೀಸ್ ಮಾಡುವಂತಹದ್ದು, ಬಿಟ್ಬಿಡುವಂತಹದ್ದು. ತಾವೆಲ್ಲೆಲ್ಲಿ ಹೋಗ್ಬೇಕು ಅಲ್ಲಲ್ಲಿ ಹೊರಟೋಗ್ತಾರೆ, ತಮ್ಮ ಜಾಗ ಎಲ್ಲೋ ಅಲ್ಲಿ ಹೊರಟೋಗ್ತಾರೆ ಜನ ಅಲ್ಲಿಂದ. ಈ ಕ್ಯಾಪ್ಟಿವ್ ಆಗಿ ಏನ್ ಹಿಡ್ಕೊಂಡಿದ್ನಲ್ವಾ ಮನೇಲಿ ಇದ್ದಂತಹ ಬಲಿಷ್ಠನು, ಅಲ್ಲಿಂದ ಅಂದ್ರೆ ಅವನಿಗಿಂತ ಬಲಿಷ್ಠನು ಆಗಿರುವಂತಹ ಯೇಸು ಕ್ರಿಸ್ತರು ಆ ಮನೆಗೆ ಬಂದು ಫಸ್ಟ್ ಆ ಮನೇಲಿರುವಂತಹ ಅಪವಾದಿಯನ್ನು ಸೋಲಿಸ್ಬೇಕಂತೆ. ಹೌದಾ? ಸೋಲಿಸುವಂತಹದ್ದು ಅಂತ ಹೇಳಿದ್ರೆ ಏನು ಅಂತ ನಮ್ಗೆ ಅರ್ಥ ಆಗ್ತದೆ ಇಲ್ಲಿ? ಸೋಲಿಸುವಂತಹದ್ದು ಅಂತ ಹೇಳಿದ್ರೆ ಏನು? ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ ಇಷ್ಟಕ್ಕೂ ಒಂದು ವೇಳೆ ಆ ಮನೆಯಲ್ಲಿರುವಂತವನಿಗಿಂತ ಬಲಿಷ್ಠನು ಅಂತ ಹೇಳಿದ್ರೆ ಅದು ಯೇಸು ಕ್ರಿಸ್ತರನ್ನೇ ಸೂಚಿಸ್ತದೆ, ಸಂಬೋಧಿಸ್ತದೆ ಅನ್ನುವುದಕ್ಕೆ ಯಾರಿಗಾದ್ರೂ ರೆಫರೆನ್ಸ್ ಬೇಕಾಗಿದ್ರೆ ಒಂದು ವೇಳೆ ಬರ್ಕೊಳ್ಳಿ ದಯವಿಟ್ಟು ಇದನ್ನ. ಮೊದಲನೇ ಯೋಹಾನನ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನ, 3:8. ಒಂದ್ಸರಿ ಓದ್ತೀರಾ ಇದನ್ನ? ಮೊದಲನೇ ಯೋಹಾನನ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನ. ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ, ಆದಿಯಿಂದಲೂ ಸೈತಾನನು ಪಾಪ ಮಾಡುವವನಾಗಿದ್ದಾನಲ್ಲ. ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು. ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು. ದೇವಕುಮಾರನು ಬಂದಿದ್ದೇ ಮನೆಯಲ್ಲಿರುವಂತವನ್ನ ಆಚೆ ತಗೊಂಡು ಬಂದು ಕೊಲ್ಲಿಕ್ಕೋಸ್ಕರ ಅಂತ. ಇದು ಏನ್ ಸೂಚಿಸ್ತಿದೆ ನಮ್ಗೆ ಇಷ್ಟಕ್ಕೂ ಸ್ಪಷ್ಟವಾಗಿ? ಆ ಮನೇಲಿರುವಂತವನಿಗಿಂತ ಬಲಿಷ್ಠನು ಅಂತ ಹೇಳಿ ಬರ್ಸಿರುವಂತಹದ್ದು ಕ್ಲಿಯರ್ ಆಗಿ ಯೇಸು ಕ್ರಿಸ್ತರನ್ನ ಸೂಚಿಸ್ತಿದೆ. ಯಾಕೆ ಅಂತ ಹೇಳಿದ್ರೆ ಸೈತಾನನ ಲಯ ಮಾಡ್ಲಿಕ್ಕೋಸ್ಕರನೇ ಯೇಸು ಕ್ರಿಸ್ತರು ಬಂದಂತಹದ್ದಂತ. ನೀವು ಒಬ್ಬರನ್ನ ಲಯ ಮಾಡ್ಲಿಕ್ಕೋಸ್ಕರ ಇನ್ನೊಬ್ಬರನ್ನ ಕಳಿಸ್ತಿದ್ದೀರಾ ಅಂತ ಅನ್ಕೊಳ್ಳಿ, ಒಬ್ಬನಿಗೆ ಆವಾಜ್ ಹಾಕ್ಲಿಕ್ಕೋಸ್ಕರ ಅಥವಾ ಒಬ್ಬನಿಗೆ ಪಾಠ ಕಲಿಸ್ಲಿಕ್ಕೋಸ್ಕರ, ಒಬ್ಬನಿಗೆ ಶಿಕ್ಷೆ ಕೊಡ್ಲಿಕ್ಕೋಸ್ಕರ ಇನ್ನೊಬ್ಬರನ್ನ ಕಳಿಸ್ತಿದ್ದೀರಾ ಅಂತ ಅನ್ಕೊಳ್ಳಿ. ನೀವು ಕಳಿಸುವಂತವರು ಅಲ್ಲಿಗಾಗ್ಲೇ ಇರುವಂತವನಿಗಿಂತ ಏನಾಗಿರ್ಬೇಕು? ಸದೃಢವಾಗಿರ್ಬೇಕು. ಆತನನ್ನು ಸೋಲಿಸಬಹುದು ಈ ವ್ಯಕ್ತಿ ಅಂತ ಹೇಳಿ ನಿಮ್ಗೆ ಕಾನ್ಫಿಡೆನ್ಸ್ ಇದ್ರೆ ನೀವು ಅಂತ ವ್ಯಕ್ತಿಯನ್ನು ಕಳಿಸ್ತೀರಾ. ನಿಜನಾ? ಇಲ್ಲೂ ಹೇಳ್ತಿದ್ದಾರೆ ಸ್ಪಷ್ಟವಾಗಿ, ಸೈತಾನನ ಲಯ ಮಾಡ್ಲಿಕ್ಕೋಸ್ಕರ ಅಂದ್ರೆ ಅಪವಾದಿಯನ್ನ ನಾಶ ಮಾಡ್ಲಿಕ್ಕೋಸ್ಕರನೇ ಅಂತ ಯೇಸು ಕ್ರಿಸ್ತರು ಬಂದಂತಹದ್ದು. ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತದೆ ಆ ಮನೆಯಲ್ಲಿದ್ದಂತಹ ಬಲಿಷ್ಠನು ಆ ಮನೆಯಲ್ಲಿದ್ದಂತಹ ಬಲಿಷ್ಠನಿಗಿಂತ ಇನ್ನೂ ಬಲಿಷ್ಠನು ಅಂತ ಹೇಳಿದ್ರೆ ಅದು ಯೇಸು ಕ್ರಿಸ್ತರೇ. ಓಕೆ, ಇನ್ನು ಮುಂದೆ ಹೋಗ್ತಾ ಆಗ್ಲೇ ಒಂದು ವಿಚಾರವನ್ನು ನೋಡ್ಕೊಳ್ತಾ ಹೋದ್ವಲ್ವಾ? ಆ ಮನೇಲಿರುವಂತವರನ್ನು ಕೊಲ್ಲುವಂತಹದ್ದು ಅಂತ ಹೇಳಿದ್ರೆ ಏನು ಅಂತ ಹೇಳಿ. ಓಕೆ, ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ, ಅದಕ್ಕೋಸ್ಕರ ಈ ವರ್ಷವನ್ನು ಓದ್ತಿದ್ರು. ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನ, 2:15. ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. ಡಿಫೀಟ್ ಅಂತ ಹೇಳಿ ನೋಡ್ತಿದೀವಲ್ಲ, ಫಸ್ಟ್ ಏನ್ ಮಾಡ್ಬೇಕಂತೆ? ಆ ಮನೇಲಿರುವಂತವ್ರನ್ನ ರಕ್ಷಿಸ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಏನ್ ಮಾಡ್ಬೇಕು ಅಂತ ಲೂಕನು ಬರೆದ ಸುವಾರ್ತೆಯಲ್ಲಿ ಸಾಮ್ಯ ರೂಪದಲ್ಲಿ ನೋಡಿದ್ವಿ. ಆತನನ್ನು ಕಟ್ಟಿ ಹಾಕ್ಬೇಕು. ಹೌದಲ್ವಾ? ಫಸ್ಟ್ ಆತನನ್ನು ಕಟ್ಟಾಕ್ಬೇಕು, ಫಸ್ಟ್ ಆತನನ್ನು ಸೋಲಿಸ್ಬೇಕು, ಆಮೇಲೆ ಮನೇಲಿರುವಂತವ್ರನ್ನ ಹೊರಗಡೆ ತಗೊಂಡ್ ಬರ್ಬೇಕು. ಈ ಟೆರರಿಸ್ಟ್ ಗಳು ಸಾಕಷ್ಟು ಸರಿ ಅಟ್ಯಾಕ್ ಮಾಡ್ತಿರ್ತಾರೆ, ಹೌದಲ್ವಾ? ಒಂದ್ ಕಡೆ ತಾಜ್ ಹೋಟೆಲ್ ಅಲ್ಲೆಲ್ಲ ಅಟ್ಯಾಕ್ ಆದಂತಹ ವಿಚಾರ ನಿಮ್ಗೆ ಗೊತ್ತಲ್ವಾ? ಈ ಮುಂದೆ 2008ರಲ್ಲಿ 2009ರಲ್ಲಿ ಎಲ್ಲ. ಓಕೆ, ಈಗ ಅಟ್ಯಾಕ್ ಗಳು ಏನಾಗುತ್ತಲ್ವಾ? ಟೆರರಿಸ್ಟ್ ಗಳು ಅಟ್ಯಾಕ್ ಮಾಡಿದ್ರೆ ಅವ್ರು ಮಾಡುವಂತಹದ್ದು ಒಂದೇ, ಹೋಟ್ಲಿಗೆ ನುಗ್ತಾರೆ ಅಂತ ಅನ್ಕೊಳ್ಳಿ, ಅಥವಾ ಇನ್ನೊಂದು ಜಾಗಕ್ಕೆ ಬರ್ತಾರೆ ಅಂತ ಅನ್ಕೊಳ್ಳಿ. ಬಂದಿದ ತಕ್ಷಣ ಅಲ್ಲಿರುವಂತಹ 10 ಜನರನ್ನು ಎಷ್ಟು ಜನರನ್ನು ಕೊಲ್ತಾರೆ. ಆಮೇಲೆ ಇನ್ನೊಂದೆಷ್ಟು ಜನರನ್ನ ಬದುಕಿರುವಂತವ್ರನ್ನ ಉಳಿಸ್ಕೊಂಡು ಅವರನ್ನ ಬಂದಿಗಳಾಗಿ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡುವಂತಹದ್ದು, ಹೊರಗಡೆ ಇರುವಂತಹ ಪೊಲೀಸರಿಗೆ ಇವ್ರಿಗೆಲ್ಲ ಬ್ಲಾಕ್ ಮೇಲ್ ಮಾಡುವಂತಹದ್ದು, ಇದೇ ಅವ್ರು ಮಾಡುವಂತಹ ಕೆಲಸ, ಹೌದಲ್ವಾ? ಓಕೆ, ಅದು ಕೊಡ್ಬೇಕು, ನಮ್ಮ ಡಿಮಾಂಡ್ ಇದಿದೆ, ನಮ್ಮ ಗುರು ಇದಾರೆ ಜೈಲಲ್ಲಿ, ಅವ್ರನ್ನ ಬಿಡುಗಡೆ ಮಾಡ್ಬೇಕು, ಅದು ಇದು ಅಂತ ಹೇಳಿ ಇದು ಮಾಡುವಂತಹದ್ದು. ಈಗ
ಅಲ್ಲಿರುವಂತಹ ಜನರನ್ನ ಬಿಡಿಸ್ಬೇಕು ಅಂತ ಹೇಳಿದ್ರೆ ಪೊಲೀಸರು ಪ್ರಪ್ರಥಮವಾಗಿ ಆರ್ಮಿ ಏನಿದೆಯಲ್ವಾ, ಪ್ರಪ್ರಥಮವಾಗಿ ಏನ್ ಮಾಡ್ಬೇಕು, ಅಲ್ಲಿರುವಂತಹ ಟೆರರಿಸ್ಟ್ ಗಳನ್ನು ಹೊಡೆದು ಉರುಳಿಸ್ಬೇಕು. ಆಮೇಲೆ ಅಲ್ಲಿರುವಂತಹ ಜನರನ್ನ ಕರ್ಕೊಂಡ್ ಬರ್ಲಿಕ್ಕಾಗುವಂತಹದ್ದು. ಅಲ್ಲಿರುವಂತಹ ಜನರನ್ನ ಕಳಿಸ್ಕೊಡ್ತಾರ ಅವರು? ನೀವ್ ಹೇಳಿರುವಂತಹ ಮಾತನ್ನ ಕೇಳ್ತಾರೆ? ಇಲ್ಲ. ಅಲ್ಲಿರುವಂತಹ ಟೆರರಿಸ್ಟ್ ಗಳನ್ನ ಯಾವಾಗ ಹೊಡೆದು ಉರುಳಿಸ್ಲಿಕ್ಕಾಗತ್ತೋ ಅದಾದ್ಮೇಲೆ ಅಲ್ಲಿರುವಂತಹ ಜನರನ್ನ ಕರ್ಕೊಂಡ್ ಬರ್ಲಿಕ್ಕಾಗುವಂತಹದ್ದು. ಅದಕ್ಕೆ ನೀವು ಸ್ಪಷ್ಟವಾಗಿ ಓದಿದ್ರೆ ಲೂಕನು ಬರೆದ ಸುವಾರ್ತೆಯಲ್ಲಿ ಆ ಸಾಮ್ಯ ರೂಪದಲ್ಲಿ ಅಲ್ಲಿರುವಂತಹ ಆ ಮನೆಯಲ್ಲಿರುವಂತಹ ಬಲಿಷ್ಠನನ್ನ ಪ್ರಪ್ರಥಮವಾಗಿ ಕಟ್ಟಾಕ್ಬೇಕು, ಪ್ರಪ್ರಥಮವಾಗಿ ಸೋಲಿಸ್ಬೇಕು. ಅದಾದ್ಮೇಲೆ ಅಲ್ಲಿರುವಂತಹ ಜನರನ್ನ ಹೊರಗಡೆ ಕರ್ಕೊಂಡ್ ಬರ್ಲಿಕ್ಕೆ ಆಗುವಂತಹದ್ದು. ಇದು ನಮಗೆ ನೆನಪಿದ್ರೆ ಈಗ ವಚನವನ್ನು ಓದೋಣ. ಹಾಗಾದ್ರೆ ಸೋಲಿಸುವಂತಹದ್ದು ಅಂದ್ರೆ ಏನು? ಇಷ್ಟಕ್ಕೂ ಆ ಮನೆಯಲ್ಲಿರುವಂತಹ ಬಲಿಷ್ಠನು ಅಂದ್ರೆ ಸೈತಾನನು ಅಂತ ಅರ್ಥ ಆಯ್ತು. ಆ ಮನೆಗೆ ಬರುವಂತಹದ್ದು ಅಂದ್ರೆ ಹೊರಗಡೆಯಿಂದ ಬರುವಂತಹ ತನಗಿಂತ ಮನೇಲಿರುವಂತವನಿಗಿಂತ ಬಲಿಷ್ಠನ್ ಯಾರು ಅಂದ್ರೆ ಯೇಸು ಕ್ರಿಸ್ತರು ಅಂತ ಅರ್ಥ ಆಯ್ತು. ಈಗ ಏನ್ ಮಾಡಿದ್ರಂತೆ, ಬಂದು ಸೋಲಿಸುವಂತಹದ್ದು ಅಂದ್ರೆ ಏನಂತೆ 15ನೇ ವಚನದಲ್ಲಿ, ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. ಅಂದ್ರೆ ಏನರ್ಥ ಆಗ್ತದೆ ನಮ್ಗೆ ಈ ವಚನದಿಂದ? ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಕೊಟ್ಟಂತಹ ಮಾಡಿದಂತಹ ಪ್ರಾಣತ್ಯಾಗ ಏನಿದೆಯಲ್ವಾ, ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಬಲಿಯಾದ್ರು ಅಂತ ಹೇಳಿದ್ರೆ ಯೇಸು ಕ್ರಿಸ್ತರಿಗೆ ಅದು ಸೋಲಲ್ಲ, ಕ್ರೈಸ್ತರಿಗೆ ಅದು ಸೋಲಲ್ಲ. ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಅದು ನಿಜವಾದ ಗೆಲುವು. ಯಾರಿಗೆ ಅದು ನಿಜವಾಗ್ಲೂ ಸೋಲು? ನಾನ್ ನಿಮ್ಗೊಂದು ಪ್ರಶ್ನೆ ಕೇಳಲ್ಲ. ಹಾಗಿದ್ರೆ ಮತ್ತೆ ಸೈತಾನನ ಸೋಲಿಸಿದ ಮೇಲೆ ನಮ್ಗೆ ಇಷ್ಟೊಂದು ಪಂಚಾಯತಿ ತಾಪತ್ರ ಏನಕ್ಕೋಸ್ಕರ ಇವಾಗ್ಲೂ ಸಹ ಸೋತಿರುವಂತಹ ಸೈತಾನನ ಮೇಲೆ ಯುದ್ಧ ಮಾಡ್ತಿದೀವ ನಾವು? ಆದ್ರೂ ಏನಕ್ಕೋಸ್ಕರ ನಮ್ಗೆ ಇವಾಗ್ಲೂ ಸಹ ಇಷ್ಟೊಂದು ಟಾರ್ಚರ್ ಕೊಡ್ತಾನೆ ಬಂದು ಭಕ್ತಿಯಲ್ಲಿರುವಂತವ್ರನ್ನ ಬೀಳಿಸ್ಲಿಕ್ಕೋಸ್ಕರ, ನೀತಿವಂತರನ್ನ ಪಾಪಿಗಳನ್ನಾಗಿ ಮಾಡ್ಲಿಕ್ಕೋಸ್ಕರ ಏನಕ್ಕೋಸ್ಕರ ಇಷ್ಟೊಂದು ಪ್ರಯತ್ನ ಪಡ್ತಾನೆ? ಇನ್ನೂ ಕಾಲಾವಕಾಶ ಇದೆ ಅವನಿಗೆ. ಕರೆಕ್ಟ್. ಓಕೆ, ಆಕ್ಚುಲಿ ಏನಂತ ಹೇಳಿದ್ರೆ ಸೈತಾನನು ಸೋತ್ ಹೋಗಿದ್ದಾಗೋಗಿದೆ. ಈಗ ತಾನು ಯಾವಾಗ ಸೋತ್ ಹೋದ ಅಂತ ಹೇಳಿದ್ರೆ ಒಬ್ಬ ಮನುಷ್ಯನಿಗೆ ಯಾವಾಗ ಹೋಗಿ ನೀರಲ್ಲಿ ಯೇಸು ಕ್ರಿಸ್ತರನ್ನು ನಂಬಿ ಮುಳುಗಿ ಎದ್ದ ತಕ್ಷಣ ತನ್ನ ಪಾಪಗಳನ್ನೆಲ್ಲ ತೊಡ್ಕೊಳ್ಳುವಂತ ಅವಕಾಶ ಒಬ್ಬ ಮನುಷ್ಯನಿಗೆ ಯಾವಾಗ ಸಿಕ್ತೋ ಅವಾಗಲೇ ತಾನು ಸೋತು ಹೋದ. ಇಡೀ ಪ್ರಪಂಚದಲ್ಲಿರುವಂತಹ ಎಲ್ಲಾ ಮನುಷ್ಯರು ಇವತ್ತು ಸಹ ಗೆದ್ದಿರುವಂತವರೇ. ತಾವ ಗೆಲುವನ್ನು ಪಡ್ಕೊಬೇಕಷ್ಟೇ. ನಿಜನ? ಎಲ್ಲರೂ ಸಹ ಗೆದ್ದಿರುವಂತವರೇ. ನಾವು ಯೇಸು ಕ್ರಿಸ್ತರ ಜೊತೆ ಯಾವತ್ತೂ ಗೆದ್ಬಿಟ್ಟಿದ್ದೀವಿ. ವಿಚಿತ್ರ ಏನು ಅಂತ ಹೇಳಿದ್ರೆ ಆ ಗೆಲುವನ್ನು ಪಡ್ಕೊಳ್ತಿಲ್ಲ ಅಷ್ಟೇ. ಗೆದ್ದಿರುವಂತಹ ಗೆಲುವನ್ನ ನಾವು ಪಡ್ಕೋಬೇಕು, ಅಕ್ಸೆಪ್ಟ್ ಮಾಡ್ಬೇಕು. ಅದ್ ನಮ್ಮ ಗೆಲುವೆ ಅಂತ ಅಕ್ಸೆಪ್ಟ್ ಮಾಡ್ಬೇಕಷ್ಟೇ. ನಾವು ಅದನ್ನ ಒಪ್ಕೊಂಡು ಹೋಗಿ ನೀರಲ್ಲಿ ದೀಕ್ಷಾ ಸ್ನಾನ ತಗೊಂಡಂತಹ ದಿನ ಅದು ಅದರ ಅರ್ಥ. ಸಿಕ್ಬಿಟ್ಟಿದೆ ಅದನ್ನು ಅಷ್ಟು ಮಾತ್ರ. ಸೋತು ಹೋಗಿರುವಂತಹ ಸೈತಾನನ ಮೇಲೆ ಯುದ್ಧ ಮಾಡ್ತಿದೆ. ತುಂಬಾ ಈಸಿ ಯುದ್ಧ ಮಾಡುವಂತಹದ್ದು. ಯಾವಾಗ ಅಂತ ಹೇಳಿದ್ರೆ ಆ ಗೆಲುವನ್ನು ನಾವು ಆಕ್ಸೆಪ್ಟ್ ಮಾಡಿದಾಗ, ಅದು ಸಹ ನಮ್ಮ ಗೆಲುವೆ ಅಂತ ಹೇಳಿ ನಾವು ಅನ್ಕೊಂಡಾಗ. ಇಲ್ಲ ಬ್ರದರ್, ನಾವು ಸಪರೇಟ್ ಆಗಿ ಗೆಲ್ತೀವಿ ಅಂದ್ರೆ ಅದಾಗದೇ ಇರುವಂತಹ ಕೆಲಸ. ಹೌದಾ? ಯೇಸು ಕ್ರಿಸ್ತರ ಬೇಡ, ನಾವು ಸೆಪರೇಟ್ ಆಗಿ ಗೆಲ್ತೀವಿ ಅಂತ ಹೇಳಿದ್ರೆ ಅದು ಇನ್ನು ಪ್ರಪಂಚದಲ್ಲಿ ನಡೆಯದೇ ಇರುವಂತಹ ಕೆಲಸ. ಏನೇನು ಪ್ರಪಂಚ ಪ್ರಳಯ ಆದ್ರೂ ಸಹ ಅದು ಮಾತ್ರ ಆಗದೇ ಇರುವಂತಹ ಕೆಲಸ. ಅವರ ಗೆಲುವನ್ನ ನಮ್ಮ ಗೆಲುವು ಅಂತ ನಾವು ಆಕ್ಸೆಪ್ಟ್ ಮಾಡಿ ಆ ಗೆಲುವನ್ನ ಬಂದು ನಾವು ಒಪ್ಕೋಬೇಕು. ಓಕೆ, ಇನ್ನಷ್ಟು ಸಹ ಅಡಿಷನಲ್ ಇನ್ಫಾರ್ಮೇಶನ್. ಈಗ ಮತ್ತೆ ಸಾಮ್ಯ ರೂಪಕ್ಕೆ ವಾಪಸ್ ಬರೋಣ. ಓಕೆ, ಆ ಮನೇಲಿ ಇದ್ದಂತಹ ಬಲಿಷ್ಠನು ಅಂತ ಹೇಳಿದ್ರೆ ಸೈತಾನನು, ಆ ಮನೆಗೆ ಬಂದಂತಹ ಅವನಿಗಿಂತ ಬಲಿಷ್ಠನು ಅಂತ ಹೇಳಿದ್ರೆ ಯೇಸು ಕ್ರಿಸ್ತರು ಅಂತ ಹೇಳಿ ಅರ್ಥ ಮಾಡ್ಕೊಂಡಿದ್ದೀವಿ. ಆ ಮನೆ ಅಂತ ಹೇಳಿದ್ರೆ ಅಪವಾದಿಯ ರಾಜ್ಯ ಅಂತ ಹೇಳಿ ಅರ್ಥ ಮಾಡ್ಕೊಂಡಿದ್ದೀವಿ. ಆ ರಾಜ್ಯದಲ್ಲಿರುವಂತಹ ವಸ್ತುಗಳು ಅಂದ್ರೆ ಭೂಮಿ ಮೇಲಿರುವಂತಹ ಮನುಷ್ಯರು, ತಾನು ಕ್ಯಾಪ್ಟಿವ್ ಮಾಡಿ ಬಂಧಿಗಳನ್ನಾಗಿ ಇಟ್ಕೊಂಡಿರುವಂತಹ ಮನುಷ್ಯರು ಅಂತ ಹೇಳಿ ಅರ್ಥ ಮಾಡ್ಕೊಂಡಿದ್ದೀವಿ. ಓಕೆ, ಇಷ್ಟು ಸಹ ಸ್ಪಷ್ಟವಾಗಿ ಅರ್ಥ ಆಗಿದ್ಯಾ? ಈಗ ಇನ್ನೊಂದ್ಸರಿ ಹೋಗಿ ಅದನ್ನೇ ಓದಲು ಲೂಕನು ಬರೆದ ಸುವಾರ್ತೆಯನ್ನ. ಸೋಲಿಸುವಂತಹದ್ದು, ಇಷ್ಟಕ್ಕೂ ಅವನಿಗಿಂತ ಬಲಿಷ್ಠನು ಆ ಮನೆಯಲ್ಲಿರುವಂತಹ ಬಲಿಷ್ಠನನ್ನು ಬಂದು ಸೋಲಿಸುವಂತಹದ್ದು ಅಂತ ಹೇಳಿದ್ರೆ ಶಿಲುಬೆ ಮೇಲೆ ಯೇಸು ಕ್ರಿಸ್ತರು ಮಾಡಿದಂತಹ ಪ್ರಾಣತ್ಯಾಗದಿಂದ ಕೊಲೊಸ್ಸೆ ಪತ್ರಿಕೆಯಲ್ಲಿ ನೀವು ಈಗ ತಾನೇ ಓದ್ಕೊಂಡ್ವಲ್ವಾ, ಜಯೋತ್ಸವ ಎಂಬಂತೆ ಅದನ್ನು ಮೆರೆಸುತ್ತಾ ತೋರಿಸಿದರು ಅಂತ ಹೇಳಿ ನೋಡ್ಕೊಂಡ್ವಲ್ವಾ. ನಿಜವಾದ ಗೆಲುವು ಏನು ಅಂತ ಹೇಳಿ ಗೊತ್ತಾಯ್ತು ನಮ್ಗೆ. ಯೇಸು ಕ್ರಿಸ್ತರು ಅಪವಾದಿ ಯಾವ ಪ್ರಪಂಚದಲ್ಲಿ, ಅಪವಾದಿ ಯಾವ ರಾಜ್ಯದಲ್ಲಿ ಈ ಜನರನ್ನ ಆಕ್ರಮಣ ಮಾಡಿಕೊಂಡು ಹಿಡಿದು ಬಂದಿಯನ್ನಾಗಿ ಇಟ್ಕೊಂಡಿದ್ದಾನೋ ಅದೇ ರಾಜ್ಯಕ್ಕೆ ಬಂದು, ಅಂದ್ರೆ ತಾನು ನನ್ನ ಮನೆ ಅಂತ ಹೇಳಿ ಏನ್ ಅನ್ಕೊಂಡಿದ್ನಲ್ವಾ, ಇಷ್ಟು ಜನ ನನ್ನ ಅಧೀನದಲ್ಲಿದ್ದಾರೆ, ಇದು ನನ್ನ ಮನೆ, ಈಗ
ಅಂತ ಹೇಳಿ ಕ್ಯಾಪ್ಟಿವ್ ಮಾಡ್ಕೊಂಡು ಇಷ್ಟು ಜನರನ್ನ ಇಟ್ಕೊಂಡಿದ್ನಲ್ವಾ, ಅದೇ ಲೋಕಕ್ಕೆ ಯೇಸು ಕ್ರಿಸ್ತರು ಬಂದು, ಅಂದ್ರೆ ಬಲಿಷ್ಠನು ಮುಂಚೆ ಈಗಾಗ್ಲೇ ಇದ್ದ, ತನಗಿಂತ ಬಲಿಷ್ಠರು ಈ ಲೋಕಕ್ಕೆ ಬಂದು ಆ ಬಲಿಷ್ಠನನ್ನು ಸೋಲಿಸಿ ಆ ಬಲಿಷ್ಠನನ್ನು ಕಟ್ಟು ಹಾಕಿ ಅಲ್ಲಿರುವಂತಹ ಜನರನ್ನ ಏನ್ ಮಾಡಿದ್ರಂತೆ ಇವಾಗ. ಅದಕ್ಕೂ ಸಹ ಒಂದಷ್ಟು ವಚನಗಳನ್ನ ಓದೋಣ. ಲೂಕನು ಬರೆದ ಸುವಾರ್ತೆ. ಇಷ್ಟಕ್ಕೂ ಆ ಮನೆಯನ್ನು ಕೊಳ್ಳೆ ಹೊಡೆದು ತಗೊಂಡು ಹೋಗುವಂತಹದ್ದು, ಮನೆಯಲ್ಲಿರುವಂತಹದ್ದನ್ನೆಲ್ಲ ತಗೊಂಡು ಹೋಗುವಂತಹದ್ದು, ಎಲ್ಲರನ್ನು ಬಿಡುಗಡೆ ಮಾಡುವಂತಹದ್ದು ಅಂದ್ರೆ ಏನು ಅಂತ ಹೇಳಿ ಇವಾಗ ಗೊತ್ತಾಗುತ್ತೆ. ಲೂಕನು ಬರೆದ ಸುವಾರ್ತೆ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಚನ ಇದು. 19ನೇ ಅಧ್ಯಾಯ 10ನೇ ವಚನ, 19:10. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವಂತವರನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ಯೇಸು ಕ್ರಿಸ್ತರು ಬಂದಂತಹದ್ದೇನಕ್ಕೋಸ್ಕರ? ಒಂದ್ಸಾರಿ ಅಪವಾದಿಯನ್ನು ಸೋಲಿಸ್ಲಿಕ್ಕೋಸ್ಕರ, ಲಯ ಮಾಡ್ಲಿಕ್ಕೋಸ್ಕರ ಅಂತ ಹೇಳಿ ಓದ್ಕೊಂಡ್ರಿ, ಹೌದಾ? ಪ್ರಪ್ರಥಮವಾಗಿ ಮನುಷ್ಯರನ್ನು ಕಾಪಾಡ್ಬೇಕು ಅಂತ ಹೇಳಿದ್ರೆ, ನೀವು ಈಗ ಓದಂತ ಲೂಕನ ಬರೆದ ಸುವಾರ್ತೆ 19:10 ಪ್ರಕಾರ ಮನುಷ್ಯರನ್ನು ಕಾಪಾಡ್ಬೇಕು ಅಂತ ಹೇಳಿದ್ರೆ ಪ್ರಪ್ರಥಮವಾಗಿ ಏನಾಗ್ಬೇಕು? ಸೈತಾನನನ್ನು ಸೋಲಿಸ್ಬೇಕಲ್ಲ. ಸೈತಾನನನ್ನ ಸೋಲಿಸ್ಬೇಕು. ಸೈತಾನನು ಯಾವಾಗ ಸೋತ್ ಹಾಕೆ, ಈಗಾಗ್ಲೇ ನಾವು ನೋಡ್ಕೊಂಡಿದೀವಿ, ಯಾವಾಗ ಸೋತ್ ಹಾಕೆ ಒಬ್ಬ ಮನುಷ್ಯನಿಗೆ ಯಾವಾಗ ಯೇಸು ಕ್ರಿಸ್ತರನ್ನ ನಂಬಿ ನೀರಲ್ಲಿ ಮುಳುಗಿ ಎದ್ದು, ಅಂದ್ರೆ ದೀಕ್ಷಾ ಸ್ನಾನ ತಗೊಂಡಂತಹ ಆ ದಿನ ಆ ಮನುಷ್ಯನಿಗೆ ತನ್ನ ಪಾಪಗಳನ್ನೆಲ್ಲ ತೊಳ್ಕೊಳ್ಳುವಂತಹ ಅವಕಾಶ ಯಾವಾಗ ಸಿಕ್ಕುತ್ತೋ ಅವಾಗ ಮನುಷ್ಯನು ಗೆದ್ದ ಹಾಗೆ. ನಿಜನ? ಸೈತಾನನು ಸೋತ್ ಹಾಗೆ. ಇದನ್ನ ಈಗಾಗ್ಲೇ ನೋಡ್ಕೊಂಡಿದ್ದೇವೆ. ಅಂದ್ರೆ ಪ್ರಪಂಚದಲ್ಲಿರುವಂತಹ ಮನುಷ್ಯರು ಈಗಾಗ್ಲೇ ಗೆದ್ದಿರುವಂತವ್ರೆ. ತಮ್ಮ ಗೆಲುವನ್ನ ತಾವು ಪಡ್ಕೋಬೇಕು, ಕ್ಲೈಮ್ ಮಾಡಿ ತಗೊಬೇಕು. ನಿಮ್ಮ ಪೆನ್ಷನ್ ಬಂತು ಬಿದ್ದಿದೆ ಅಂತ ಅನ್ಕೊಳ್ಳಿ ನಿಮ್ಮ ಅಕೌಂಟ್ ಅಲ್ಲಿ. ಸಾಕಷ್ಟು ಪೆನ್ಷನ್ಗಳಿಗೆ ಬಿಡೋ ಪೆನ್ಷನ್ ಇದೆ, ಆ ಪೆನ್ಷನ್, ಈ ಪೆನ್ಷನ್, ಓಲ್ಡ್ ಏಜ್ ಪೆನ್ಷನ್, ಸಾಕಷ್ಟು ಪೆನ್ಷನ್ ಇದೆ. ತಗೊಂಡು ಬಂದು ನಿಮ್ ಮನೆಗೆ ಕೊಡುವಂತಹ ಕಾಲ ಹೊರಟೋಯ್ತು. ನಿಮ್ ಬ್ಯಾಂಕ್ ಅಕೌಂಟ್ ಬಂದು ಬಿದ್ರು ಸಹ ನೀವು ಹೋಗಿ ಕ್ಲೇಮ್ ಮಾಡಿ ಸಿಗ್ನೇಚರ್ ಹಾಕಿ ಅದನ್ನ ಸ್ವೀಕಾರ ಮಾಡ್ಬೇಕು, ಕ್ಲೇಮ್ ಮಾಡಿ ತಗೊಬೇಕು. ಹೌದಾ? ಇಲ್ಲೂ ಸಹ ಯಾವಾಗ್ಲೂ ನಾವು ಗೆದ್ದು ಬಿಟ್ಟಿದ್ವಿ. ಯೇಸು ಕ್ರಿಸ್ತರ ಶಿಲುಬೆ ಮೇಲೆ ಯಾವತ್ತೂ ನಮ್ಮನ್ನು ಗೆಲ್ಲಿಸ್ಬಿಟ್ಟಿದ್ದಾರೆ. ಹಳೆ ಒಡಂಬಡಿಕೆ ಹೇಗಿತ್ತು ಅಂತ ನಿಮ್ಗೆ ಗೊತ್ತಲ್ವಾ? ಎಲ್ಲವನ್ನು ಪಾಲಿಸಿ ಒಂದನ್ನು ಬಿಟ್ರು ಆ ಮನುಷ್ಯ ಪಾಪಿ ಅಂತ ಹೇಳಿ ಕನ್ಸಿಡರ್ ಮಾಡ್ತಿದ್ರು. ಈಗ ಎಷ್ಟು ಪಾಪಗಳನ್ನು ಮಾಡಿದ್ರು ಸಹ ಯೇಸು ಕ್ರಿಸ್ತರನ್ನ ಒಂದ್ಸರಿ ನಂಬಿ ಬಂದು ನೀರಲ್ಲಿ ಮುಳುಗಿ ಎದ್ರೆ ಸಮಸ್ತ ವಿಧವಾಗಿರುವಂತಹ ಪಾಪವು ಸಹ ತೊಳೆಯಲ್ಪಡುತ್ತೆ. ಮತ್ತೆ ಅದಾದ್ಮೇಲೂ ಸಹ ರೊಟ್ಟಿ ಕಾರ್ಯಕ್ರಮ ಅನ್ನುವಂತಹ ಅವಕಾಶ ಕೊಡ್ತಿದ್ದಾರೆ. ವಾರವಾರನು ತಮ್ಮನ್ನ ತಾವು ಪರಿಶುದ್ಧರನ್ನಾಗಿ ಮಾಡ್ಕೊಳ್ಲಿಕ್ಕೆ. ನಿಜಾನ? ಹಾಗಾದ್ರೆ ನಾವು ಯಾವತ್ತೋ ಗೆದ್ದಿರುವಂತವ್ರು, ಯೇಸು ಕ್ರಿಸ್ತರು ನಮ್ಮನ್ನ ಯಾವತ್ತೋ ಗೆಲ್ಲಿಸಿರುವಂತವ್ರು. ಯೇಸು ಕ್ರಿಸ್ತರು ಈಗಾಗ್ಲೇ ಅಪವಾದಿಯನ್ನ ಕಟ್ ಹಾಕಿ ಅಪವಾದಿಯನ್ನ ಸೋಲಿಸಿದ್ದು ಆಯ್ತು, ಶಿಲ್ಬೆ ಮೇಲೆ ಅಪವಾದಿಯನ್ನ ಕಟ್ ಹಾಕಿದ್ದು ಆಯ್ತು. ಈ ಉಳಿದಿರುವಂತಹ ಏನೇನು ಕ್ರಿಯೆಗಳಿದೆಯಲ್ವಾ ಮನುಷ್ಯರಲ್ಲಿ, ಇಷ್ಟಕ್ಕೂ ಶತ್ರುವನ್ನ ನಮ್ಗೆ ಅರ್ಥ ಆಗುವ ಭಾಷೆಯಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಶತ್ರುವನ್ನ ಕಟ್ ಹಾಕಿದ ಮಾತ್ರಕ್ಕೆ ಭೂಮಿ ಮೇಲಿರುವಂತಹ ಕೆಟ್ಟ ಇನ್ಫ್ಲೂಯೆನ್ಸ್ ಹೋಗೋದಿಲ್ಲ ಅಲ್ವಾ? ಟೆರರಿಸ್ಟ್ ಅಟ್ಯಾಕ್ ಆಯ್ತು ಅಂತ ಅನ್ಕೊಳ್ಳಿ, ನಾವಾಗ್ಲೇ ಮಾತಾಡ್ಕೊಳ್ತಿದ್ವಿ ಅಲ್ವಾ? ಎಕ್ಸಾಂಪಲ್ ಮತ್ತೆ ವಾಪಸ್ ಬರೋಣ. ಟೆರರಿಸ್ಟ್ ಅಟ್ಯಾಕ್ ಆದ್ರೆ ಆ ಟೆರರಿಸ್ಟ್ ಅಟ್ಯಾಕ್ ಅಲ್ಲಿ ಸಾಕಷ್ಟು ಜನರಿಗೆ ಗಾಯವಾಗೋಗಿರುತ್ತೆ. ಸಾಕಷ್ಟು ಜನರಿಗೆ, ಅಲ್ಲಿರುವಂತಹ ಬಂದಿಗಳಿಗೆ ಗಾಯ ಮಾಡಿರ್ತಾರೆ. ಯಾರು? ಅಲ್ಲಿರುವಂತಹ ಟೆರರಿಸ್ಟ್ ಗಳೇ ಬಂದಿಗಳಾಗಿ ಯಾರನ್ನ ಇಟ್ಕೊಂಡಿರ್ತಾರೋ ಅವ್ರಿಗೆ ಗಾಯ ಮಾಡಿ, ಒಬ್ಬರಿಗೆ ಕಾಲಲ್ಲಿ ಗುಂಡು ಹಾರಿಸಿರ್ತಾರೆ, ಒಬ್ಬರಿಗೆ ಕೈಯಲ್ಲಿ ಗುಂಡು ಹಾರಿಸಿರ್ತಾರೆ. ಹೌದಾ? ತಲೆ ಒಂದ್ರಲ್ಲಿ ಗುಂಡು ಹಾರಿಸಿರ್ದೆ ಇನ್ನೂ ಬದುಕಿಸ್ಕೊಂಡು ಇಟ್ಕೊಂಡಿರ್ತಾರೆ ಕ್ಯಾಪ್ಟಿವ್ಸ್ ಆಗಿ. ನಿಜಾನ? ಓಕೆ. ಈ ರೀತಿ ಗಾಯಗಳಾಗಿದೆ ಅಂತ ಅನ್ಕೊಳ್ಳಿ ಅಲ್ಲಿರುವಂತಹ ಅಷ್ಟು ಜನಕ್ಕೆ. ಈಗ ಪೊಲೀಸರು ಬರ್ತಾರೆ, ಟೆರರಿಸ್ಟ್ ಗಳನ್ನ ಹೊಡೆದು ಉರುಳಿಸ್ತಾರೆ, ಅವರ ಪ್ರಾಣವನ್ನ ತೆಗೆದು ಬಿಡ್ತಾರೆ. ತೆಗೆದ್ಮೇಲೆ ಈಗ ಯಾರನ್ನ ಈಗ ಅಷ್ಟು ಮಾಡಿದ್ರೆ ಸಾಕಾಗತ್ತ? ಇಲ್ಲ ಅಣ್ಣ. ಅಲ್ಲಿರುವಂತಹ ಗಾಯ ಆಗಿರುವಂತಹ ಜನರನ್ನ ರಕ್ಷಿಸ್ಬೇಕಲ್ವಾ? ಈಗಾಗ್ಲೇ ತಮ್ಮ ಇನ್ಫ್ಲೂಯೆನ್ಸ್ ಬಿದ್ಬಿಟ್ಟಿದೆ ಜನರ ಮೇಲೆ, ಅವ್ರನ್ನ ರಕ್ಷಿಸ್ಬೇಕಲ್ವಾ? ಅವ್ರಿಗೆ ಟ್ರೀಟ್ಮೆಂಟ್ ಕೊಡುವಂತಹದ್ದು, ಅವ್ರಿಗೆ ಉಪಚಾರ ಮಾಡುವಂತಹದ್ದನ್ನೆಲ್ಲ ಮಾಡ್ಬೇಕಲ್ವಾ? ಅಡ್ಮಿಟ್ ಮಾಡ್ಬೇಕು, ಹಾಸ್ಪಿಟಲ್ ಕರ್ಕೊಂಡು ಹೋಗಿ. ಇದು ನಮ್ಗೆ ಅರ್ಥ ಆದ್ರೆ ಅಪವಾದಿಯನ್ನು ಸೋಲಿಸಿದ್ದಾಗೋಗಿದೆ ಯೇಸು ಕ್ರಿಸ್ತರ ಶಿಲುಬೆ ಮೇಲೆ. ಆ ಜಯೋತ್ಸವ ಅದು ಪ್ರಪಂಚಕ್ಕೆ ಮೆರೆಸುತ್ತಾ ತೋರಿಸುವಂತಹದ್ದಾಗೋಗಿದೆ. ನಾನ್ ಗೆದ್ದಿದ್ದೀನಿ ಅಂತ ಹೇಳಿ ಇಡೀ ಪ್ರಪಂಚಕ್ಕೆ ಯೇಸು ಕ್ರಿಸ್ತರು ತೋರಿಸಿರುವಂತಹದ್ದಾಗೋಗಿದೆ. ಈಗ ಅಲ್ಲಿರುವಂತಹ ಕ್ಯಾಪ್ಟಿವ್ಸ್, ಇನ್ನೂ ಆ ಮನೆಯಲ್ಲಿ ಕ್ಯಾಪ್ಟಿವ್ಸ್ ಇದಾರಂತೆ, ಇನ್ನೂ ಆ ಮನೆಯಲ್ಲಿ ಬಂದಿಗಳಿದಾರಂತೆ. ಅಪವಾದಿ ಸೋತ ನಂತರನೂ ಆ ಮನೆಯಲ್ಲಿ ಬಂದಿಗಳಿದ್ದಾರೆ. ಅಪವಾದಿ ಸೋತ ನಂತರವೂ ಸಹ ತನ್ನ ರಾಜ್ಯದಲ್ಲಿ ಇನ್ನೂ ಬಂದಿಗಳಿದ್ದಾರೆ. ಅವ್ರನ್ನ ಬಿಡಿಸಿ ಕರ್ಕೊಂಡ್ ಬರುವಂತಹದ್ದು ಅಂತ ಹೇಳಿದ್ರೆ ಏನು? ಇನ್ನೊಂದಷ್ಟು ವಚನಗಳನ್ನ ಓದೋಣ ಅದಕ್ಕೋಸ್ಕರ. ಅಪೊಸ್ತಲರ ಕೃತ್ಯಗಳು 26ನೇ ಅಧ್ಯಾಯ 18ನೇ ವಚನ, 26-18. ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನನ ಅಧಿಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವುದರಿಂದ ಪಾಪ ಪರಿಹಾರವನ್ನು ಪವಿತ್ರರಾದವರಲ್ಲಿ ಹಕ್ಕನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕೆಂದು ಅವರ ಬಳಿಗೆ ನಾನು ನಿನ್ನನ್ನು ಕಳುಹಿಸುತ್ತೇನೆ ಅಂದನು. ಇದ್ರಲ್ಲಿ ಇನ್ನೊಂದು ವಿಚಾರ ನಮ್ಗೆ ಅರ್ಥ ಆಗ್ತದೆ. ಅಂದ್ರೆ ಅಲ್ಲಿ ಸೋಲಿಸಿದ ಮಾತ್ರಕ್ಕೆ ಅಲ್ಲಿರುವಂತಹ ಇನ್ಫ್ಲೂಯೆನ್ಸ್ ಮುಗ್ದೋಗೋದಿಲ್ಲ. ಅಲ್ಲಿರುವಂತವರೆಲ್ಲ ರಕ್ಷಿಸಲ್ಪಟ್ಟಾಗಲ್ಲ.
ಅಲ್ಲಿ ಇನ್ನೂ ಸಹ ಮಾಡ್ಬೇಕಾಗಿರುವಂತಹ ವಿಷಯ ಏನು ಇದೆ ಅಂತ ಹೇಳಿ ನೋಡ್ಕೊಂಡು ಬಂದ್ವಿ ಬರ್ತಾನೆ. ಈ ವಚನ ಇನ್ನೂ ಏನ್ ಸ್ಪಷ್ಟವಾಗಿ ಹೇಳ್ತಿದೆ ನಮಗೆ, ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನನ ಅಧಿಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವುದರಿಂದ ಪಾಪ ಪರಿಹಾರವನ್ನು ಪವಿತ್ರರಾದವರಲ್ಲಿ ಹಕ್ಕನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕೆಂದು ಅವರ ಬಳಿಗೆ ನಾನು ನಿಮ್ಮನ್ನು ಕಳುಹಿಸುತ್ತೇನೆ ಅಂದನು. ಅಂದ್ರೆ ಇದು ನಾನಾಗ್ಲೇ ಹೇಳಿದ್ನಲ್ವಾ, ಈ ಎರಡೂ ಸಹ ಸೈಮಲ್ಟೇನಿಯಸ್ ಆಗಿ ಆಗ್ಬೇಕು. ಅಂದ್ರೆ ಒಂದಾದ ನಂತರ ಒಂದಾಗ್ಬೇಕು. ಪ್ರಪ್ರಥಮವಾಗಿ ಅಪವಾದಿ ಡಿಫೀಟ್ ಆಗ್ಬೇಕು, ಅದಾಗೋದು 2000 ವರ್ಷಗಳ ಹಿಂದೆ. ಮತ್ತೆ ಆ ಅಪವಾದಿ ರಾಜ್ಯದಲ್ಲಿರುವಂತವ್ರು ಇನ್ನೂ ಹಾಗೆ ಇದ್ದಾರೆ. ಮತ್ತೆ ಅವ್ರನ್ನ ಬಿಡುಗಡೆ ಮಾಡ್ಬೇಕಲ್ವಾ, ಅವ್ರನ್ನ ಯಾವಾಗ ಹೊರಗಡೆ ಕರ್ಕೊಂಡ್ ಬರ್ತೀವೋ ಸೇಫ್ ಆಗಿ, ಆಗ ಅಲ್ಲಿರುವಂತ ಅಷ್ಟು ಜನಗೂ ಸಹ ರಕ್ಷಿಸಲ್ಪಟ್ಟಂತೆ. ಅಪವಾದಿಯನ್ನು ಸೋಲಿಸಿದ ಮಾತ್ರಕ್ಕಾಗುವುದಿಲ್ಲ ಕೆಲಸ. ಮತ್ತೆ ಅಪವಾದಿಯನ್ನು ಸೋಲಿಸಿ ಅಲ್ಲಿ ಬಂದಿಗಳಾಗಿ ಈಗಾಗ್ಲೇ ಕೆಟ್ಟ ಪ್ರಭಾವ ಏನ್ ಬೀರಿದೆಯಲ್ವಾ ಅಲ್ಲಿ ರಾಜ್ಯದಲ್ಲಿರುವಂತವರ ಮೇಲೆಲ್ಲ, ಅವ್ರನ್ನ ಮತ್ತೆ ರಕ್ಷಿಸಿ ಹೊರಗಡೆ ಕರ್ಕೊಂಡು ಬರ್ಬೇಕು. ಅದಕ್ಕೆ ಒಂದ್ಸಲ ಇಬ್ರಿಯರಿಗೆ ಬರೆದ ಪತ್ರಿಕೆಯನ್ನು ಓದೋಣ. ಎರಡೂ ಸಹ ಸ್ಪಷ್ಟವಾಗಿ ಬರೆಸಿದೆ ಎರಡೂ ಕೆಲಸಗಳನ್ನ. ಒಂದು ಅಪವಾದಿಯನ್ನು ಸೋಲಿಸುವಂತಹದ್ದು, ಇನ್ನೊಂದು ಜನರನ್ನು ಬಿಡುಗಡೆ ಮಾಡುವಂತಹದ್ದು. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ, 2:14. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣಕ್ಕೆ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಸಾಕು ಪ್ರಿಯರೇ, ಇಲ್ಲಿ ಎರಡೂ ಕೆಲಸ ಸ್ಪಷ್ಟವಾಗಿ ಕಾಣಿಸ್ತಾ ನಮ್ಗೆ. ಯೇಸು ಕ್ರಿಸ್ತರು ಭೂಮಿಯ ಮೇಲೆ ಬಂದಂತಹದ್ದು ಒಂದ್ ಕಡೆ ಅಪವಾದಿಯನ್ನ ಲಯ ಮಾಡ್ಲಿಕ್ಕೆ ಅಂತ ಓದ್ಕೊಂಡ್ವಿ, ಇನ್ನೊಂದ್ ಕಡೆ ದಾಸತ್ವದೊಳಗಿರುವಂತವರನ್ನು ಬಿಡಿಸ್ಲಿಕ್ಕೆ ಅಂತ ಹೇಳಿ ಓದ್ಕೊಂಡ್ವಿ, ಪಾಪಿಗಳನ್ನ ರಕ್ಷಿಸ್ಲಿಕ್ಕೆ ಅಂತ ಓದ್ಕೊಂಡ್ವಿ, ಕೆಟ್ಟು ಹೋದಂತವರನ್ನ ಮತ್ತೆ ನೀತಿವಂತರನ್ನಾಗಿ ಮಾಡ್ಲಿಕ್ಕೆ ಅಂತ ಹೇಳಿ ಓದ್ಕೊಂಡ್ವಿ. ಹೌದಾ? ಇಲ್ಲಿ ಎರಡೂ ಸಹ ಒಟ್ಟಿಗೆ ಬರ್ಸಿದಾರೆ. ಅದನ್ನ ಆ ಎರಡೂ ಕೆಲಸಗಳನ್ನು ಮರ್ಜ್ ಮಾಡಿ ಒಟ್ಟಿಗೆ ಬರ್ಸಿದ್ದಾರೆ. ಏನೇನಕ್ಕಂತ ಯೇಸು ಕ್ರಿಸ್ತರು ಬಂದಂತಹದ್ದು, ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನ್ನು ಅಡಗಿಸಿ ಬಿಡುವುದಕ್ಕೂ, ಅದು ಮೊದಲನೇ ಕೆಲಸ, ಅಡಗಿಸಿ ಬಿಡುವುದಕ್ಕೂ. ಇನ್ನೆರಡನೇದಂತೆ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಒಂದು ಮರಣಾಧಿಕಾರಿಯನ್ನು ಅಡಗಿಸಿ ಬಿಡುವುದಕ್ಕೆ, ಎರಡನೇ ವಿಚಾರ ಏನಂತೆ, ಇನ್ನೊಂದು ಪಾಯಿಂಟ್ ಅನ್ನು ಓದ್ಕೊಂಡ್ವಲ್ವಾ, ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ, ಅದೆರಡನೇ ಕೆಲಸ. ದಾಸತ್ವದೊಳಗಿರುವಂತವರನ್ನು ಬಿಡಿಸುವಂತಹ ಎರಡನೇ ಕೆಲಸ. ಮೊದಲನೇದಾಗಿ ಇವರು ಬಿಡಿಸ್ಬೇಕು ಅಂತ ಹೇಳಿದ್ರೆ ಪ್ರಪ್ರಥಮವಾಗಿ ಅಪವಾದಿಯನ್ನ ಲಯ ಮಾಡಬೇಕು, ಅಡಗಿಸ್ಬೇಕು, ಸೋಲಿಸ್ಬೇಕು. ಅರ್ಥ ಆಯ್ತಾ ನಮಗೆ? ಈಗ ಹೋಗೋಣ ಮತ್ತೆ ನಮ್ಮ ಸಾಮ್ಯ ರೂಪಕ್ಕೆ. ಲೂಕನು ಬರೆದ ಸುವಾರ್ತೆ ಇನ್ನೊಂದ್ಸಲ ಓದಿ ನೋಡೋಣ. ಸಾಮ್ಯ ರೂಪವನ್ನ ಸಂಪೂರ್ಣವಾಗಿ ಅರ್ಥ ಆಗಿದ್ಯಾ ಅಂತ ನೀವು ಹೇಳ್ಬೇಕು. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 21ನೇ ವಚನ, 11:21. ಒಬ್ಬ ಬಲಿಷ್ಠನು ಸರ್ವಾಯುಧಗಳನ್ನು ಧರಿಸಿಕೊಂಡು ತನ್ನ ಮನೆಯನ್ನು ಕಾಪಾಡಿಕೊಂಡಿರುವಾಗ ಅವನ ವಸ್ತುಗಳು ಭದ್ರವಾಗಿಯೇ ಇರುವವು. ಆದರೆ ಅವನಿಗಿಂತ ಬಲಿಷ್ಠನು ಬಂದು ಅವನನ್ನು ಸೋಲಿಸಿದ ಮೇಲೆ ಆ ಮೊದಲಿನವನು ನೆಚ್ಚಿಕೊಂಡಿದ್ದ ಆಯುಧಗಳನ್ನೆಲ್ಲ ತೆಗೆದುಕೊಂಡು ತಾನು ಸುಲಿಗೆ ಮಾಡಿದ್ದನ್ನು ಹಂಚಿಕೊಡುವನು. ಆದರೆ ಅವನಿಗಿಂತ ಬಲಿಷ್ಠನು ಬಂದು ಅವನನ್ನು ಸೋಲಿಸಿದ ಮೇಲೆ, ಅದು ಮೊದಲನೇ ಕೆಲಸ. ಬಂದು ಸೋಲಿಸುವಂತಹದ್ದು ಅನ್ನುವಂತಹದ್ದು ಮೊದಲನೇ ಕೆಲಸ. ಎರಡನೇದು, ಸೋಲಿಸಿದ ಮೇಲೆ ಆ ಮೊದಲಿನವನು ನೆಚ್ಚಿಕೊಂಡಿದ್ದ ಆಯುಧಗಳನ್ನೆಲ್ಲ ತೆಗೆದುಕೊಂಡು ತಾನು ಸುಲಿಗೆ ಮಾಡಿದ್ದನ್ನು ಹಂಚಿಕೊಡುವನು ಅಂದ್ರೆ ಈಗಾಗ್ಲೇ ನಾನು ನಿಮ್ಗೆ ಹೇಳಿದ್ದೀನಿ, ತಾನು ಸುಲಿಗೆ ಮಾಡಿ ಒಂದಷ್ಟನ್ನ ಕ್ಯಾಪ್ಟಿವ್ ಹಾಕಿ ಒಂದಷ್ಟು ಜನರ ಬಂದಿಗಳನ್ನಾಗಿ ಇಟ್ಕೊಂಡಿದ್ದಾನಲ್ವ ಅಪವಾದಿ. ಅದನ್ನೆಲ್ಲ ಹಂಚಿಕೊಡುವಂತಹದ್ದು ಅಂದ್ರೆ ಒರಿಜಿನಲ್ ಟೆಕ್ಸ್ಟ್ ಅಲ್ಲಿ ರಿಲೀಸ್ ಮಾಡುವಂತಹದ್ದು, ಅಂದ್ರೆ ತಮ್ಮ ಗಮ್ಯ ಸ್ಥಾನಕ್ಕೆ ಆ ಜನರನ್ನು ಹೋಗ್ಲಿಕ್ಕೆ ಬಿಡುವಂತಹದ್ದು ಅಂತ ಹೇಳಿ ಅದರ ಅರ್ಥ. ಬಿಡುಗಡೆ ಮಾಡುವಂತಹದ್ದು. ಓಕೆ, ಅರ್ಥ ಆಯ್ತಾ ನಮ್ಗೆ ಸಾಮ್ಯ ರೂಪ? ಓಕೆ. ಇಷ್ಟಕ್ಕೂ ವಿಚಿತ್ರ ಏನು ಅಂತ ಹೇಳಿದ್ರೆ, ಇದಕ್ಕೂ ಅಲ್ಲಿ ಮೇಲೆ ಬರೆದಿರುವಂತಹ, ಇದೇ ಅಧ್ಯಾಯದಲ್ಲಿ ಮೇಲೆ ಬರೆದಿರುವಂತಹ ಕಂಟೆಂಟ್ ಈ ಸಾಮ್ಯ ರೂಪದ ಕೆಳಗಡೆ ಬರೆದಿರುವಂತಹ ಕಂಟೆಂಟ್ಗೂ ಕನೆಕ್ಷನ್ ಇದೆ. ಇದನ್ನು ಸುಮ್ಮನೆ ಹೇಳುವುದಿಲ್ಲ ಯೇಸು ಕ್ರಿಸ್ತರು. ಮೇಲೆ ಏನ್ ನಡೆಯುತ್ತೆ ಗೊತ್ತಾ? ಇದೇ ಅಧ್ಯಾಯವನ್ನ ಪೂರ್ತಿಯಾಗಿ ಓದಿ ಒಂದ್ಸಾರಿ ಊಟ ಮುಗಿದ ಮೇಲೆ. ಒಬ್ಬ ಮನುಷ್ಯನಿಗೆ ದೆವ್ವ ಹಿಡಿದಿರುತ್ತೆ, ಮೂಕ ದೆವ್ವ. ಆ ದೆವ್ವ ಹಿಡಿದಿರ್ಬೇಕಾದ್ರೆ ಮನುಷ್ಯನಿಗೆ ಮಾತು ಬರ್ತಿರೋದಿಲ್ಲ. ಮತ್ತೆ ಆ ದೆವ್ವ ಆತನನ್ನು ಬಿಟ್ಟು ಹೋಗುತ್ತೆ. ಅವಾಗ ಮಾತು ಬರುತ್ತೆ. ಆ ದೆವ್ವ ಬಿಡಿಸಿದ್ ಯಾರು ಅಂತ ಹೇಳಿದ್ರೆ ಯೇಸು ಕ್ರಿಸ್ತ. ಈಗ ಅಲ್ಲಿರುವಂತವರೆಲ್ಲ ಏನಂತ ಮಾತಾಡ್ಕೊಳ್ಲಿಕ್ಕೆ ಶುರು ಮಾಡ್ತಾರೆ, ಈತನು ದೆವ್ವ ಬಿಡಿಸ್ತಿದ್ದಾನೆ ಅಂತ ಹೇಳಿದ್ರೆ ಈತನೇ ದೆವ್ವಗಳಿಗೆ ಒಡೆಯನಾಗಿರ್ಬೇಕು ಅಂತ ಹೇಳಿ ಮಾತಾಡ್ಕೊಳ್ಲಿಕ್ಕೆ ಶುರು ಮಾಡ್ತಾರೆ. ಈ ಮಾತನ್ನು ಕೇಳಿಸ್ಕೊಂಡಂತಹ ಯೇಸು ಕ್ರಿಸ್ತರು 2 ಪಾಯಿಂಟ್ ಗಳಿಂದ ಉತ್ತರ ಕೊಡ್ತಾರೆ. ಅದರಲ್ಲಿ ಫಸ್ಟ್ ಪಾಯಿಂಟ್, ನಾನು ಆ ದೆವ್ವಗಳ ಕಡೆಯವನು ಅಂತ ಹೇಳಿ ನಿಮ್ಗೆ ಅನ್ಸಿದ್ರೆ, ದೆವ್ವಗಳ ಮೇಲೆ ದೆವ್ವಗಳು ಏನಕ್ಕೋಸ್ಕರ ಯುದ್ಧ ಮಾಡ್ಕೊಳುತ್ತವೆ? ಯೇಸು ಕ್ರಿಸ್ತರು 2 ಪಾಯಿಂಟ್ ಉತ್ತರ ಕೊಡ್ತಾರೆ ಅದಕ್ಕೋಸ್ಕರ. ಅವ್ರು ಏನ್ ಅನ್ಕೊಳ್ತಾರೆ, ಇಷ್ಟಕ್ಕೂ
ಈತನು ದೇವರು, ಅದಕ್ಕೋಸ್ಕರ ದೆವ್ವಗಳನ್ನ ಬಿಡಿಸ್ತಾ ಅಂತ ಅನ್ಕೊಳ್ಳೋದಿಲ್ಲ ಅಲ್ಲಿ ಯಾರು ಸಹ. ತುಂಬಾ ಜನ ಏನ್ ಅನ್ಕೊಳ್ತಾರೆ, ಶಾಸ್ತ್ರಿಗಳಲ್ಲಿ ಪರಿಸಾಯರಲ್ಲಿ ಏನ್ ಅನ್ಕೊಳ್ತಾರೆ, ಈತನು ಅವ್ರ ಕಂಪನಿಯವರೇ, ದೆವ್ವಗಳ ಕಡೆಯವನೇ, ಅದಕ್ಕೋಸ್ಕರ ಈ ವ್ಯಕ್ತಿ ಹೇಳಿದ ತಕ್ಷಣ ದೆವ್ವ ಆತನನ್ನು ಬಿಟ್ಟು ಹೋಯ್ತು ಅಂತ ಅನ್ಕೊಳ್ತಾರೆ. ಹಾಗೆ ಯೇಸುಕ್ರಿಸ್ತರು ಏನಂತಾರೆ, ನಾನು ದೆವ್ವದ ಕಡೆಯವನಾಗಿದ್ರೆ, ನಾನ್ ದೆವ್ವಗಳನ್ನ ಬಿಡಿಸಿದ್ರೆ ನಮಗೂ ನಾವೇ ಏನಕ್ಕೋಸ್ಕರ ಕಿತ್ತಾಡ್ಕೊಳ್ತೀವಿ, ನಾವೇ ಏನಕ್ಕೋಸ್ಕರ ಯುದ್ಧ ಮಾಡ್ಕೊಳ್ತೀವಿ. ಒಂದ್ ವೇಳೆ ಆತರ ಆದ್ರೆ ಅಪವಾದಿ ರಾಜ್ಯ ನಿಲ್ಲೋದಿಲ್ಲ ಅಲ್ವಾ? ರಾಜ್ಯದಲ್ಲಿರುವಂತಹ ಇಬ್ಬರು, ಒಂದೇ ರಾಜ್ಯಕ್ಕೆ ಸೇರಿದಂತಹ ಇಬ್ಬರು ಕಿತ್ತಾಡುವುದಿಲ್ಲ, ಜಗಳ ಮಾಡುವುದಿಲ್ಲ. ನಿಜನಾ? ಓಕೆ, ಅದು ಫಸ್ಟ್ ಪಾಯಿಂಟ್. ಯೇಸುಕ್ರಿಸ್ತರು ಕೊಟ್ಟಂತ ಉತ್ತರದಲ್ಲಿ ಅದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಉತ್ತರನೇ ಇದು, ನೀವು ಓದ್ಕೊಂಡಂತಹ ಸಾಮ್ಯ ರೂಪ. ಈ ಸಾಮ್ಯ ರೂಪದ ಅರ್ಥ ಏನು ಅಂತ ಹೇಳಿ ಓದ್ಕೊಂಡಿದ್ವಿ. ಇಷ್ಟಕ್ಕೂ ಆ ಮನೇಲಿ ಈಗಾಗ್ಲೇ ಒಬ್ಬ ಬಲಿಷ್ಠನಿದ್ದಾನೆ, ಅವನಿಗಿಂತ ಬಲಿಷ್ಠನಾಗಿದ್ರೆ ಆ ಮನೆಗೆ ಯಾರಾದ್ರೂ ಬಂದ್ರೆ, ಆ ಮನೇಲಿರುವಂತವನನ್ನು ಸೋಲಿಸ್ಬೇಕು ಅಂತ ಹೇಳಿದ್ರೆ ಅವನಿಗಿಂತ ಬಲಿಷ್ಠನು ಬರ್ಬೇಕು. ಈಕ್ವಲ್ ಸ್ಟ್ರೆಂತ್ ಆಗೋದಿಲ್ಲ, ತನಗಿಂತ ಕಮ್ಮಿ ಸ್ಟ್ರೆಂತ್ ಆಗೋದಿಲ್ಲ. ಅವನಿಗಿಂತ ಯಾರಾದ್ರೂ ಬಲಿಷ್ಠನಾಗಿದ್ರೆ ಆ ಮನೆಯಲ್ಲಿರುವಂತವನನ್ನ ಸೋಲಿಸಿ, ಅವನನ್ನು ಹೊರಗಡೆ ತಳ್ಳಿ, ಅವನನ್ನ ಅಡಗಿಸಿ, ಅಲ್ಲಿರುವಂತಹ ಜನರನ್ನು ಬಿಡುಗಡೆ ಮಾಡಬಹುದು. ಹಾಗಾದ್ರೆ ನೀವು ಗುರುತಿಸಿ, ನಾನು ದೆವ್ವಗಳ ಕಡೆಯವನಲ್ಲ, ದೆವ್ವ ಒಂದು ಆತ್ಮ ಅಂತ ಒಂದ್ ವೇಳೆ ನೀವು ಅನ್ಕೊಂಡ್ರೆ, ಆ ದೆವ್ವಕ್ಕೆ ಶಕ್ತಿ ಇದೆ ಅಂತ ಒಂದ್ ವೇಳೆ ನೀವು ಅನ್ಕೊಂಡ್ರೆ, ನಾನು ಅದಕ್ಕಿಂತ ಶಕ್ತಿಯುಳ್ಳಂತವನು, ಅದಕ್ಕಿಂತ ಶ್ರೇಷ್ಠನಾಗಿರುವಂತವನು, ನಾನು ದೇವರು ಅಂತ ಹೇಳ್ಕೊಂಡಂತ ಇಂಡೈರೆಕ್ಟ್ ಆಗಿ ಪ್ರಸ್ತಾಪಿಸಿದಂತಹ ಸಂದರ್ಭನೇ ಇದು ನೀವು ಓದ್ಕೊಂಡಂತಹದ್ದು. ಅರ್ಥ ಆಯ್ತಾ ನಮಗೆ? ಸೊ ಇದು ಯಾವುದಕ್ಕೆ ಉತ್ತರ ಅಂತ ಹೇಳಿದ್ರೆ, ಆ ಮೇಲೆ ನಡೆದಂತಹ ವಿಚಾರಕ್ಕೆ ಉತ್ತರ ಈ ಸಾಮ್ಯ ರೂಪ. ಆದ್ರೆ ವಿಚಿತ್ರ ಏನು ಅಂದ್ರೆ, ಈ ಸಾಮ್ಯ ರೂಪ ಅಷ್ಟೊಂದು ಈಸಿಯಾಗಿ ಅರ್ಥ ಆಗುವಂತೆ ಇಲ್ಲ. ಹೌದಾ? ನಾವಿಷ್ಟೆಲ್ಲ ಪರಿಶೋಧನೆ ಮಾಡಿದ್ರೆ ಮಾತ್ರ ಅರ್ಥ ಆಗುವಂತಹದ್ದು. ಇಷ್ಟಕ್ಕೂ ಆ ಸಂದರ್ಭ ಓದಿ ಕೆಳಗಡೆ ಸಾಮ್ಯ ರೂಪವನ್ನು ಓದಿದ್ರು ಸಹ, ಇದು ಇದಕ್ಕೆ ರಿಲೇಟೆಡ್ ಆಗಿರುವಂತಹದ್ದೇ ಅಂತ ಅನ್ಕೊಂಡ್ರು ಸಹ, ಆ ಸಾಮ್ಯ ರೂಪ ಅಷ್ಟೊಂದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ದೇವರು ತುಂಬಾ ಸೂಪರ್ ಆಗಿ ಬರ್ಸಿದ್ರೆ ಸತ್ಯವೇದವನ್ನು. ಹೌದಾ? ಇಷ್ಟು ಪರಿಶೋಧನೆ ಮಾಡಿದ್ರೆ ನನ್ನ ಮಕ್ಕಳಿಗೆ ಅದು ಅರ್ಥ ಆಗ್ಬೇಕು. ಇಷ್ಟು ಪರಿಶೋಧನೆ ಮಾಡಿಲ್ಲ ಅಂತ ಹೇಳಿದ್ರೆ ಈಸಿಯಾಗಿ ಎಲ್ಲ ಡೈರೆಕ್ಟ್ ಆಗಿ ಬರ್ಸಿದ್ರು ಅಂತ ಅನ್ಕೊಳ್ಳಿ ಪ್ರಿಯರೇ. ಈಗ ಸತ್ಯವೇದವನ್ನು ಓದ್ತಿದ್ರೆ ಒಂದ್ಸರಿ ಓದಿ ಮುಗಿಸಿದ್ಮೇಲೆ ಬೋರ್ ಆಗಿ ಹೋಗ್ತಿತ್ತಲ್ವ ಸತ್ಯವೇದ ಓದುವಂತದ್ದು. ಮತ್ತಿನ್ನೇನು ಹೊಸ ವಿಚಾರಗಳು ಸಿಕ್ತಿಲ್ಲ ಅದರಲ್ಲಿ, ಮತ್ತಿನ್ನೇನು ಹೆಚ್ಚು ವಿಚಾರಗಳು ಸಿಕ್ತಿಲ್ಲ ಅದರಲ್ಲಿ, ಹೊಸದಾಗಿ ಏನು ಹುಡುಕ್ಲಿಕ್ಕೆ ಆಗ್ತಿಲ್ಲ, ಬೋರ್ ಆಗಿ ಹೋಗ್ತಿತ್ತಲ್ವ. ಅದಕ್ಕೆ ಚೆನ್ನಾಗಿ ಬರ್ಸಿದ್ದಾರೆ. ಎಲ್ಲವನ್ನ ಅಡಗಿಸಿ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ, ಇಲ್ಲಿ ಇನ್ನೊಂದ್ ಕಡೆ ಒಂದ್ ಸ್ವಲ್ಪ, ಇನ್ನೊಂದು ಯಾವ್ದೋ ಪತ್ರಿಕೆಯಲ್ಲಿ ಇನ್ನೊಂದ್ ಸ್ವಲ್ಪ, ಇನ್ನೊಂದು ಯಾವ್ದೋ ಸುವಾರ್ತೆಯಲ್ಲಿ ಇನ್ನೊಂದ್ ಸ್ವಲ್ಪ, ಯಾವ್ದೋ ಪ್ರವಾದನೆ ಗ್ರಂಥದಲ್ಲಿ ಇನ್ನೊಂದ್ ಸ್ವಲ್ಪ, ಹಿಂಗ್ ಬರ್ಸಿರೋದಕ್ಕೆ ನಾವಿವತ್ತು ಕುತ್ಕೊಂಡು ಗಂಟೆ ಗಟ್ಲೆ ಅದನ್ನ ಓದಿ ಆಲೋಚನೆ ಮಾಡ್ತಾ ಸಂತೋಷಿಸ್ತಿದ್ವಿ. ಓಕೆ, ಈ ಸಾಮ್ಯ ರೂಪ ಅರ್ಥ ಆಗಿದೆಯಾ ನಮ್ಮೆಲ್ಲರಿಗೂ ಸಹ? ಸರಿ, ಕನ್ಫರ್ಮ್ ಮಾಡಿದ್ರೆ ಮುಗಿಸ್ಕೊಳ್ಳೋಣ. ಹೌದಣ್ಣ. ಪರ್ಫೆಕ್ಟ್. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಹೌದು ಅಪ್ಪ, ಯಾವಾಗ್ಲೂ ಸಹ ನನ್ನ ಮಕ್ಕಳು ನಾನು ಬರೆಸಿಕೊಟ್ಟಿರುವಂತಹ ಗ್ರಂಥವನ್ನ ಆಸೆಯಿಂದ, ಆಸಕ್ತಿಯಿಂದ ಹುಡುಕಿ ಓದಬೇಕು ಅನ್ನುವಂತಹ ನಿಮ್ಮ ಸಂಕಲ್ಪವನ್ನ ನೀವು ನಮ್ಮೆಲ್ಲರ ಮೂಲಕವಾಗಿ ನೆರವೇರಿಸ್ತಿರುವಂತಹದ್ದು ನಮ್ಮ ಭಾಗ್ಯ ತಂದೆ. ಸಾಕಷ್ಟು ವಿಚಾರಗಳನ್ನ ಇವತ್ತು ತಿಳಿಸ್ಕೊಟ್ಟಿದ್ದೀರಾ. ಆ ಮನೆಯಲ್ಲಿರುವಂತಹ ಬಲಿಷ್ಠನು ಅಂದ್ರೆ ಯಾರು, ಆ ಮನೆಗೆ ಬಂದಂತಹ ಅವನಿಗಿಂತ ಬಲಿಷ್ಠನು ಅಂತ ಹೇಳಿದ್ರೆ ಯಾರು, ಅಲ್ಲಿ ನಡೆದಂತಹ ಯುದ್ಧ ಏನು, ಆ ಮನೆಯಲ್ಲಿರುವಂತಹ ಬಲಿಷ್ಠನನ್ನು ಸೋಲಿಸುವಂತಹದ್ದು ಅಂದ್ರೆ ಏನು, ಆ ಮನೆಯಲ್ಲಿ ಹಿಡಿದಿಟ್ಕೊಂಡಿರುವಂತಹ ವಸ್ತುಗಳನ್ನು ಬಿಡುಗಡೆ ಮಾಡುವಂತಹದ್ದು ಅಂದ್ರೆ ಏನು ಅಂತ ಹೇಳಿ ಸ್ಪಷ್ಟವಾಗಿ ತಿಳ್ಕೊಂಡಿದ್ವಿ ತಂದೆ. ಹೌದಪ್ಪ, ಈ ಪ್ರಪಂಚದಲ್ಲಿ ನಾವು ಹೋರಾಡ್ತಿರುವಂತಹದ್ದು ಈಗಾಗಲೇ ಸೋತ್ ಹೋಗಿರುವಂತಹ ಒಂದು ಗುಂಪಿನ ಜೊತೆ, ಈಗಾಗಲೇ ಸಂಹರಿಸಲ್ಪಟ್ಟಿರುವಂತಹ ಒಂದು ಗುಂಪಿನ ಜೊತೆ. ನಾವು ಮಾಡ್ಬೇಕಾಗಿರುವಂತಹದ್ದೆಲ್ಲ ಇಷ್ಟೇ, ಭೂಮಿ ಮೇಲಿರುವಂತಹ ಮನುಷ್ಯರಾಗಿ ನಿಮ್ಮ ಮಗನ ಗೆಲುವು ನಮ್ಮ ಗೆಲುವು ಅಂತ ಹೇಳಿ ಅಕ್ಸೆಪ್ಟ್ ಮಾಡಿಕೊಂಡು, ಆ ಗೆಲುವನ್ನ ನಾವು ಸ್ವೀಕಾರ ಮಾಡಿಕೊಂಡು, ಆ ಗೆಲುವನ್ನ ನಾವು ಸಹ ಒಪ್ಪಿಕೊಂಡು, ನಾವು ಸೆಪರೇಟ್ ಆಗಿ ಗೆಲ್ತೀವಿ, ನಾವು ಮತ್ತೆ ಗೆಲ್ತೀವಿ ಅಂತ ಅನ್ನದೇ, ನಾವು ಸಹ ಗೆದ್ದಿದ್ದೀವಿ ಅನ್ನುವಂತಹ ಮನಸ್ಥಿತಿಯನ್ನ ಇಟ್ಕೊಂಡು ಅದನ್ನ ನಂಬಿ ಆ ಗೆಲುವನ್ನ ಕೊನೆವರೆಗೂ ಸಹ ನಾವು ಕಾಪಾಡಿಕೊಂಡು, ಅದು ನಮ್ಮಿಂದ ತಪ್ಪಿ ಹೋಗದೆ, ನಮ್ಮಿಂದ ದೂರ ಆಗದೆ, ಅಪವಾದಿಯ ಇನ್ಫ್ಲೂಯೆನ್ಸ್, ಸೋತ್ ಹೋಗಿರುವಂತಹವರ ಇನ್ಫ್ಲೂಯೆನ್ಸ್ ಮತ್ತೆ ಆಲೋಚನೆಗಳು, ಪ್ರೇರೇಪಣೆಗಳಿಗೆ ಮತ್ತೆ ಒಳಗಾಗದೆ ನಮ್ಮನ್ನು ನಾವು ಕಾಪಾಡಿಕೊಡುವಂತೆ ನಮಗೆ ಬೇಕಾಗಿರುವಂತಹ ಜ್ಞಾನ ಬುದ್ಧಿಯನ್ನು ಕೊಟ್ಟು ನಡೆಸಿ, ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರ ಜೀವನದಲ್ಲೂ ಸಹ ತಾವು ಕೇಳಿರುವಂತಹ ಮಾತುಗಳನ್ನು ಅಳವಡಿಸಿಕೊಡುವಂತಹ ಭಾಗ್ಯವನ್ನು ಕೊಟ್ಟು ನಡೆಸಿ. ಸಮಸ್ತವನ್ನು ನಿಮ್ಮ ಕರ್ತದಲ್ಲಿ ಸಮರ್ಪಿಸಿಕೊಡ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು ವಿಮೋಚಕರು ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್.